ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಬಂಧುಗಳಿಗೆ ಸ್ವಾಗತ. ಲಂಕಾ ಸಂಪುಟ ಆಂಜನೇಯ ಇಡೀ ಲಂಕಾಪಟ್ಟಣವನ್ನ ಹುಡುಕಿ ಕಡೆಗೂ ಸೀತೆ ಇರುವ ಜಾಗವನ್ನ ಗುರುತಿಸ್ತಾನೆ ನಮ್ಮ ಮಾತನ್ನ ಇವತ್ತು ಓದ್ತಾ ಇದ್ದೀನಿ. ಸುಂದರಕಾಂಡ ಉಳಿದ ಕಾಂಡಗಳಿಗಿಂತ ಬಹಳ ಶ್ರೇಷ್ಠವಾದದ್ದು. ಇದನ್ನ ಪಾರಾಯಣ ಮಾಡುವುದರ ಮೂಲಕ ಸರ್ವಸಿದ್ಧಿ ಆಗ್ತದೆ ಅಂತ ವಾಲ್ಮೀಕಿಗಳೇ ಹೇಳಿದ್ದಾರೆ ಎನ್ನುವ ಮಾತನ್ನ ಹಿಂದಿನ ದಿವಸ ನಾನು ಹೇಳಿದ್ದೆ. ಆದರೂ ಈ ಕಾಂಡದ ಬಗ್ಗೆ ಎರಡು ಮಾತು ನನಗೆ ಆರಂಭದಲ್ಲಿ ಹೇಳೋಣ ಅನ್ನಿಸ್ತಾ ಇದೆ. ಸುಂದರ ಕಾಂಡ ಅಂತ ಹೆಸರು ಕೊಡ್ತಾರೆ. ನನ್ನ ದೃಷ್ಟಿಯಲ್ಲಿ ಎಲ್ಲ ಕಾಂಡವೂ ಸುಂದರವೇ. ಕುವೆಂಪು ಅಂತೂ ಯಾವ ಭಾಗವನ್ನೂ ಗೌಣ ಮಾಡಿಲ್ಲ. ಆದಿಯಿಂದ ಇಲ್ಲಿಯವರೆಗೂ ಕೂಡ ಒಂದೇ ಸಮನಾಗಿ ಅದ್ಭುತವಾಗಿ ಚಿತ್ರಣ ಕೊಡ್ತಾ ಬಂದಿದ್ದಾರೆ. ವಾಲ್ಮೀಕಿಗಳು ಹಾಗೆ ಕೊಟ್ಟಿದ್ದಾರೆ. ಹಾಗಿರುವಾಗ ಇದೊಂದು ಕಾಂಡಕ್ಕೆ ಸುಂದರ ಕಾಂಡ ಅಂತ ಹೇಳೋದು ಯಾಕೆ? ಇದು ಪರಮ ಪವಿತ್ರ. ಇದನ್ನ ಧ್ಯಾನ ಮಾಡುವುದರಿಂದ ಎಲ್ಲ ಸಿದ್ಧಿ ಆಗುತ್ತೆ, ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಅನ್ನೋ ಮಾತು ಯಾಕೆ? ಆ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸುಂದರ ಅಂದ್ರೆ ನಾವೆಲ್ಲ ಅಂದ್ಕೊಂಡಿರೋ ಬ್ಯೂಟಿ ಮಾತ್ರ ಅಲ್ಲ. ಆಂಜನೇಯನಿಗೆ ಇನ್ನೊಂದು ಹೆಸರು ಸುಂದರ ಅಂತ. ಸುಂದರ ಕಾಂಡ ಅಂದ್ರೆ ಸುಂದರವಾದ ಕಾಂಡ ಅಂತ ನಾವೇನ್ ಅಂದ್ಕೊಂಡಿದ್ದೀವಿ ಅದು ಸರಿ. ಯಾಕೆಂದ್ರೆ ಇಲ್ಲಿ ಬರುವ ಮೂರು ಮುಖ್ಯ ಪಾತ್ರಗಳು ಸುಂದರವೋ ಸುಂದರ. ರಾಮ ಸುಂದರ, ಸೀತಾ ಸುಂದರ, ಹನುಮಂತ ಸುಂದರ. ಆದ್ದರಿಂದ ಸುಂದರಕಾಂಡ ಈ ಮಾತು ಇಡೀ ಕಾವ್ಯಕ್ಕೆ ಅನ್ವಯಿಸುತ್ತಾದ್ರಿಂದ ಈ ಒಂದು ಕಾಂಡಕ್ಕೆ ಸುಂದರಕಾಂಡ ಅಂತ ಸೌಂದರ್ಯದ ಹಿನ್ನೆಲೆಯಲ್ಲಿ ಹೇಳುವುದು ಸರಿಯಾಗುವುದಿಲ್ಲ. ಅದು ಆಂಜನೇಯನ ಮೂಲಕವಾಗಿ ಬಂದದ್ದು. ಸೀತಾನ್ವೇಷಣೆ ಮಾಡಿದ ಅದ್ಭುತವಾದ ಕಾರ್ಯ. ಯಾರೂ ಹಾರಕ್ ಸಾಧ್ಯವೇ ಇಲ್ಲದೆ ಇರುವ ಬಹುದೀರ್ಘವಾದ ಸಮುದ್ರವನ್ನ ಒಂದು ಕುಪ್ಪಳದಲ್ಲಿ ಹಾರಿದ ಅಂದ್ರೆ ಸಮುದ್ರ ದೇವ ತಾನೇ ಇಷ್ಟಪಟ್ಟು ಈ ವಂಶದವ್ರ ಬಗ್ಗೆ ಅವನಿಗೆ ಕೃತಜ್ಞತೆ ಇರೋದ್ರಿಂದ ಸಗರ ಚಕ್ರವರ್ತಿ ಅಂತ ಹೇಳಿ ಹಿಂದೆ ಭೂಮಿಗೆ ಬೋರ್ವೆಲ್ ಮಾಡಿ ಪಾತಾಳಕ್ಕೆ ಹೋಗಿ ಬರ್ತಾನೆ. ಆ ಸಮುದ್ರ ಉಂಟಾದದ್ದು ಸಗರ್ನಿಂದ ಅಂತ ಒಂದು ಕಲ್ಪನೆ ಇದೆ, ಪುರಾಣ ಕತೆ. ಹಾಗಾಗಿ ರಾಮನ ವಂಶದವರಿಗೆ ಸಮುದ್ರ ಋಣಿ. ಆ ಋಣವನ್ನ ತೀರ್ಸೋದಕ್ಕೆ ಒಂದು ಫಸ್ಟ್ ಕ್ಲಾಸ್ ಚಾನ್ಸ್ ಸಿಕ್ತು ಇವಾಗ. ಏನು ಅಂದ್ರೆ ಹಾರ್ತಾ ಇರೋ ಆಂಜನೇಯನಿಗೆ ಸಮುದ್ರದ ನಡು ಮಧ್ಯದಲ್ಲಿ ಒಂದು ತುಪ್ಪ ನಿಂತು ಹಾರೋದಕ್ಕೆ ರೆಸ್ಟ್ ಸಿಕ್ಕಿದ್ರೆ ಅವನ ಬಲ 100 ಮಡಿ ಆಗ್ತಾ ಇದೆ ಅನ್ನೋ ಕಾರಣಕ್ಕಾಗಿ ತನ್ನ ಒಳಗೆ ಅವಿತ್ಕೊಂಡಿರುವ ಮಿತ್ರ ಮೈನಾಕನಿಗೆ, ದೊಡ್ಡ ಪರ್ವತದ ಹೆಸರು, ನೀನ್ ಎದ್ದು ನಿಂತು ಅವನಿಗೊಂದ್ಸರಿ ಅಲ್ಲಿ ಇಳಿದು ಹೋಗೋದಕ್ಕೆ ಅವಕಾಶ ಕೊಡು ಅಂತ ಬೇಡ್ಕೊಂಡಿದ್ದಾನೆ. ಅದೇ ಪ್ರಕಾರ ಮೈನಾಕ ಅವನಿಗೆ ಸಹಾಯ ಮಾಡ್ತಾನೆ. ಅಲ್ಲೊಂದು 5 ನಿಮಿಷ ಇದ್ದು ಅವನು ಬಂದು ನನ್ನ ಆತಿಥ್ಯ ಸ್ವೀಕರಿಸು ಅಂದ್ರೆ ನಾನು ವಾಪಸ್ ಬರುವಾಗ ಸ್ವೀಕರಿಸ್ತೀನಿ ಅಂತ ಹೇಳಿದ ಮಾತು ಕೂಡ ನೀವು ಹಿಂದೆ ನೋಡಿದ್ದೀರಿ. ಆದ್ರಿಂದ ಸಮುದ್ರ ಲಂಘನ ಆಂಜನೇಯ ಮಾಡದೇ ಇದ್ದಿದ್ರೆ ಸೀತಾರಾಮನಿಗೆ ಸಿಗ್ತಿರ್ಲಿಲ್ಲ. ರಾಮ ಎಷ್ಟೇ ದೈವಿಕ ವ್ಯಕ್ತಿ ಆಗಿರ್ಲಿ, ಸುಮಂತ್ರಿ ಗಾಳಿ ಮಾಡಿ ಲಂಕೆಗೆ ಹೋಗಿ ಯುದ್ಧ ಮಾಡಿ ತರಕ್ ಆಗ್ತಿರ್ಲಿಲ್ಲ. ಯಾಕೆ? ಲಂಕೆ ಬಾಗಿಲಿನಲ್ಲಿರುವ ಲಂಕಾಶ್ರೀ ಇದ್ದಾಳನ್ನ ಅವಳನ್ನೇ ಬೇಸೋಕ್ಕಾಗ್ತಿರ್ಲಿಲ್ಲ. ಆಂಜನೇಯ ತನ್ನ ಹಿರಿದಾದ ವ್ಯಕ್ತಿತ್ವದಿಂದ ಲಂಕಿಣಿಯನ್ನ ವಶ ಮಾಡ್ಕೋತಾನೆ. ಅವಳೇ ಬಾಗಿಲು ತೆಗೆದು ಬಿಟ್ಕೊಡ್ತಾಳೆ. ಇವನನ್ನ ಬಲವಾಗಿ ಹೊಗಳುತ್ತಾಳೆ, ನನಗೆ ಮಂಗಳವಾಗ್ಲಿ ಅಂತ ಕೂಡ ಹಾರೈಸ್ತಾಳೆ. ಆದ್ರಿಂದ ಇಡೀ ಕಾವ್ಯದಲ್ಲಿ, ವಾಲ್ಮೀಕಿ ರಾಮಾಯಣದಲ್ಲಿ ಎಲ್ಲೆಲ್ಲಿ ಆಂಜನೇಯನನ್ನ ಹೊಗಳಿದಾರೋ ಆ ಮಾತುಗಳನ್ನೆಲ್ಲ ಒಂದು 4-5 ಮಾತುಗಳನ್ನ ಜ್ಞಾಪಿಸ್ಕೋಬೇಕು ಅಂತ ಇಷ್ಟಪಡ್ತೇನೆ.
ಸುಂದರೇ ಸುಂದರ ಸ ಅಯಂ ಅಂಜನಾನಂದನೋತ್ಸವ. ಅಂಜನಾ ತಾಯಿ, ಅಂಜನೆಯ ಆನಂದದ ಉತ್ಸವಕ್ಕೆ ಕಾರಣನಾದವನು ಸುಂದರೇ ಸುಂದರ, ಸುಂದರರಲ್ಲಿ ಸುಂದರನಾಗಿರುವಂಥವನು ಅಂತ ಅಯೋಧ್ಯಾಕಾಂಡದಲ್ಲಿ ಬರುತ್ತೆ. ಅವನು ಎಷ್ಟು ಸುಂದರನಾಗಿದ್ದಾನೆ ಅನ್ನೋದಕ್ಕೆ ವಾಲ್ಮೀಕಿ ಒಂದು ಪ್ರತಿಮೆ ಕೊಡ್ತಾರೆ. ತರುಣಾರುಣ ಮುಖ ಕಮಲಂ, ತರುಣ ಬಾಲ, ಬಾಲ್ಯ ಸೂರ್ಯನಂತೆ. ಮಧ್ಯಾಹ್ನದ ಸೂರ್ಯ ತಾಪ ಜಾಸ್ತಿ ನೋಡಕ್ಕಾಗಲ್ಲ, ಕಣ್ಕೂಡಾಗತ್ತೆ. ಬಾಲ ಸೂರ್ಯನನ್ನು ನೋಡ್ಬೋದು. ಬಾಲ ಸೂರ್ಯನ ಕೆಂಪಾದ ಸುಂದರವಾದ ಅಂತೆ ಮುಖ ಕಮಲ ಆಂಜನೇಯನದು ಅಂತ ಹೇಳ್ತಾನೆ. ಮುಖ ಅನ್ನುವಾಗ ಕಮಲ ಅನ್ನೋದು ವಾಲ್ಮೀಕಿಗಳು ಹೆಚ್ಚಾಗಿ ಹೇಳ್ಬೇಕಾಗಿಲ್ಲ, ಅದು ಕವಿಗಳು ರೂಢಿಯಿಂದ ಬಂದಿರುವಂಥದ್ದು. ಜೊತೆ ಕಮಲು ಬರುತ್ತೆ. ಆದ್ರೆ ಇಲ್ಲಿ ಆಂಜನೇಯನಿಗೆ ನಿಜವಾಗಿಯೂ ಕಮಲ ಮುಖವೇ ಸುಂದರವೇ. ಆದ್ದರಿಂದ ಇಷ್ಟಪಟ್ಟು ಹೇಳ್ತಾರೆ. ಕರುಣಾರಸ ಪೂರಿತಾಂಗಂ, ಅಷ್ಟೇ ಅಲ್ಲ ಪೂರಿತ ಅಪಾಂಗಂ ಕೂಡ. ಅವನನ್ನು ನೋಡಿದ್ರೆ ಯಾರಿಗೂ ಮಾತಾಡಿಸ್ಬೇಕು ಅಂತ ಅನ್ನಿಸ್ತಂತೆ. ಯಾಕೆಂದ್ರೆ ದ್ವೇಷ ಕ್ರೌರ್ಯ ಅವನ ಮುಖದಲ್ಲಿ ತೋರೋದಿಲ್ಲ. ರಾವಣನೇ ಎದುರಾದರೂ ತೋರ್ತಾನ ಇಲ್ವೋ. ಅದರಿಂದ ವಾಲ್ಮೀಕಿ ಹೇಳ್ತಾರೆ ಕರುಣಾರಸ ಪೂರಿತ ಅಪಾಂಗಂ. ಅಪಾಂಗಂ ತುದಿಗಣ್ಣು ನೋಟ ಅಂತ. ನಾವು ನೋಡ್ತಾ ಇದ್ರೆ ಮಾತಾಡ್ಸೋಣ ಅನಿಸ್ತದೆ. ಯಾರಿಗೂ ಪ್ರೇಮ ಉಕ್ಕಿ ಹರಿಯುತ್ತೆ ಅವನ ಕಣ್ಣುಗಳಲ್ಲಿ. ಇನ್ನೂ ಹೇಳ್ತಾನೆ ಅದೇ ತರಹ ಇನ್ನೊಂದು ಮಾತು ಇನ್ನೊಂದ್ ಕಡೆ. ಚಕ್ಷುಷಿ ಸಂಪ್ರಕಾಶೇತೆ, ಚಂದ್ರ ಸೂರ್ಯ ಇವ ಉದಿತವು ಹುಡ್ತಾ ಇರುವಂತಹ ಚಂದ್ರ ಸೂರ್ಯನಂತೆ ಅದ್ಭುತವಾದ ಅವನ ಕಣ್ಣುಗಳು ಬೆಳಗುತ್ತಿವೆ. ಆ ಕಣ್ಣುಗಳ ಕಾಂತಿ ಎದುರಾಗಿ ಇರುವವರನ್ನ ಆಕರ್ಷಿಸುವ, ಮಾತನಾಡಿಸ್ಬೇಕು ಅನ್ನೋ ಭಾವ ಬರುವಂತಹ, ಮತ್ತೆ ಇವನನ್ನು ಕಂಡ್ರೆ ಅಯ್ಯೋ ಎಷ್ಟು ದೊಡ್ಡ ಜನ ಅಂತ ನಮಸ್ಕಾರ ಮಾಡ್ಬೇಕು ಅಂತ ಅನ್ನಿಸ್ತದೆ ಅಂತ. ಆ ಕಣ್ಣುಗಳ ವರ್ಣನೆಯಿಂದಲೇನೆ ಆಂಜನೇಯನ ಹಿರಿಮೆಯನ್ನ ಗುರುತಿಸ್ತಾರೆ. ಸರ್ವಾಂಗ ಸುಂದರ, ಅದರೊಳಗೂ ಮುಖದಲ್ಲಿ 2 ಕಣ್ಣುಗಳು. ಇನ್ನೂ ಹೇಳ್ತಾರೆ ಅವರಿಗೆ ನಯನೇ ಸಂಪ್ರಕಾಶೇತೆ ಪರ್ವತಸ್ಥಾವಿವ ಆನತವು, ತಲೆಬಾಗಿದ ಪರ್ವತದಂತೆ ಅವನ ಕಣ್ಣುಗಳು ಸಂಪ್ರಕಾಶೇತೆ, ಪ್ರಕಾಶೇತೆ ಬೆಳಗುತ್ತವೆ. ಅಂದ್ರೆ ಹೆಚ್ಚು ಅಂತ ಅರ್ಥ. ಅತಿಶಯವಾದ ಪ್ರಕಾಶ, ತೇಜಸ್ಸನ್ನು ತೋರುವಂತಹ ಕಣ್ಣುಗಳು. ಮತ್ತು ದೇಹ ಬಾಗಿದ ಪರ್ವತದಂತೆ ಎನ್ನುವಾಗ ಪರ್ವತ ದೊಡ್ಡಕ್ಕೆ ದೀರ್ಘಕ್ಕೆ ಪ್ರತಿಮೆ ಆದ್ರೆ ಬಾಗು ಅನ್ನೋದು ವಿನೀತಕ್ಕೆ, ಪರ್ವತಸ್ತು ಎತ್ತರವಾದ ವಿನೀತ ಗುಣ. ಎರಡನ್ನು ಸೇರಿಸಿ ಔನ್ನತ್ಯ ಮತ್ತು ದಯ ಎರಡರಿಂದ ಕೂಡಿದ ಪರಿಪೂರ್ಣ ವ್ಯಕ್ತಿ. ಎರಡು ಇರೋರು ಪರಿಪೂರ್ಣ ವ್ಯಕ್ತಿ ಅಂತ ವ್ಯಕ್ತಿಯ ಅದ್ಭುತ ಭಾಗ. ಆದ್ದರಿಂದ ಇದಕ್ಕೆ ಸುಂದರ ಕಾಂಡ ಅಂತ ಹೆಸರಿಡ್ತಾರೆ. ಅಂಬುಜದಲ ವಿಪುಲ ಲೋಚನೋದಾರಂ, ಕಣ್ಣಿಗೆ ಮತ್ತೆ ಹೇಳ್ತಾರೆ ಲೋಚನ ಕಣ್ಣು. ಅಂಬುಜ ಅಂದ್ರೆ ಕಮಲದ ಹೂವು, ಅಂಬುಜ ದಳ ಅಂದ್ರೆ ಪತ್ರಗಳು. ಆ ಪತ್ರಗಳಂತೆ ವಿಪುಲವಾದ ವಿಸ್ತಾರವಾದ ಲೋಚನ ಉದಾರಂ. ಉದಾರ ಅಂದ್ರೆ ಬೇರೆಯವರಿಗೆ ಏನಾದರೂ ಸಹಾಯ ಮಾಡಬೇಕು ಅನ್ನೋ ಭಾವದಿಂದ ಸ್ವಲ್ಪ ಮಟ್ಟಿಗೆ ಕರುಣೆ ತೋರುವಂತಹ ಅವನ ದೃಷ್ಟಿಗೆ ದ್ವೇಷಕ್ಕೆ ಸಾಧ್ಯವೇ ಇಲ್ಲ. ಅವನನ್ನು ನೋಡಿದವರಿಗೆ ಪ್ರೀತಿಸ್ಬೇಕು ಹಾಗೆ. ಮತ್ತು ಆ ದೇಹ ಭವ್ಯಾತಿ ಭವ್ಯ ಅಂದ್ರೆ ಎಷ್ಟು ಭವ್ಯ ಅಂತ ಹೇಳ್ತಾನೆ. ಕಾಂಚನಾದ್ರಿ ಕಮನೀಯ ವಿಗ್ರಹ. ವಿಗ್ರಹ ಅಂದ್ರೆ ದೇಹ, ಕಮನೀಯ ಅಂದ್ರೆ ಸುಂದರ. ಎಷ್ಟು ಕಾಂಚನಾದ್ರಿ, ಚಿನ್ನದ ಬೆಟ್ಟ ಒಂದಿದ್ರೆ. ಚಿನ್ನ ಅಂದ್ರೆ ನಮಗೆ ಎಷ್ಟು ಇಷ್ಟ, ಒಂದು ತುಕ್ರಾನ್ ಬೆರಳೆಲ್ಲ ಹಾಕೋತೀವಿ. ಇಡೀ ಬೆಟ್ಟವೇ ಚಿನ್ನದ್ದಾದ್ರೆ ಅದೆಷ್ಟು ಕಮನೀಯವಾಗಬಹುದೋ. ಈ ದೇಹವು ಅಷ್ಟೇ ಕಮನೀಯ. ಕಾಂಚನಾದ್ರಿ ಕಮನೀಯ ವಿಗ್ರಹ. ಅಷ್ಟೇ ಅಲ್ಲ,
ಪರ್ವತ ಅಂತ ಅನ್ನೋದು ಮತ್ ಹೇಳ್ತಾರೆ. ಅವನ ಔನ್ನತ್ಯಕ್ಕೆ ಪರ್ವತ ಬಿಟ್ಟು ಬೇರೆ ಹೋಗ್ಲಿಕ್ಕೆ ಹೋಲಿಕೆ ಕೊಡಕ್ ವಾಲ್ಮೀಕಿ ಸಿಕ್ಲಿಲ್ಲ ಅಂತ ಕಾಣ್ತದೆ. ಅವನ್ ಮತ್ತೊಮ್ಮೆ ಹೇಳ್ತಾನೆ, ಇರುವ ಪರ್ವತ ಅಂತ. ವೃಕ್ಷ ಅಂದ್ರೆ ರೆಕ್ಕೆಗಳು. ಅಗಾಧವಾದ ಪರ್ವತದಷ್ಟು ದೊಡ್ಡ ದೇಹದ ಗರುಡ ಮತ್ತು ಸಂಪಾತಿಯರು ತಮ್ಮ ಪಕ್ಷವನ್ನ ಪಡ್ಕೊಂಡು ಇಡೀ ಆಕಾಶವನ್ನ ಸುತ್ತಾರೆ ಎನ್ನುವಾಗ ಒಂದು ಹಾರ್ತಾ ಇರೋ ಬೆಟ್ಟದಾಗ ಕಾಣುತ್ತೆ ಎನ್ನೋ ಮಾತು ಒಂದ್ ಕಡೆ ಬಂದಿದೆ. ಅದನ್ನ ಜ್ಞಾಪಿಸ್ಕೊತಾರೆ. ಆಂಜನೇಯನಿಗೆ ಹೇಳುವಾಗ, ಅವನನ್ನು ನೋಡುವಾಗ ಪಕ್ಷವಾನ್ ಇವ ಪರ್ವತ, ಪಕ್ಷವುಳ್ಳವನು, ದೇಹ ಅಷ್ಟು ದೊಡ್ಡದಾದದ್ದು ಅಂತ ಹೇಳಿ ಪರ್ವತದ ಔನ್ನತ್ಯವನ್ನ, ಹಿರಿಮೆಯನ್ನ ಹೋಲಿಸ್ತಾರೆ. ಮತ್ತು ಬಹಳ ಮುಖ್ಯವಾದ ಒಂದು ಮಾತನ್ನ ಹೋಗಲಿಕ್ಕೆ ಹೇಳ್ತಾರೆ. ಅವನು ಲಂಕಾ ಪಟ್ಟಣ ಹೋಗ್ತಾ ಇರುವಾಗ, ರಾತ್ರಿ 12 ಗಂಟೆ ಆಗಿರುವಾಗ, ಎಲ್ಲರ ಮನೆಯಲ್ಲಿ ಎಲ್ಲರೂ ಮಲಗಿ ನಿದ್ರಿಸಿರುವಾಗ ಕೆಲವರು ಇನ್ನೂ ಎಚ್ಚರಾಗಿದ್ದು ಪರಸ್ಪರ ಅಪ್ಕೊಳ್ತಾ ಮುದ್ದಾಡ್ತಾ ಇರೋದನ್ನು ನೋಡುವಾಗ ಜಿತೇಂದ್ರಿಯನಾದ ಬ್ರಹ್ಮಚಾರಿಯಾದ ಆಂಜನೇಯನಿಗೆ, ನಾನಿಲ್ಲಿ ಯಾಕೆ ಹುಡುಕಕ್ ಬಂದು, ಸೀತೆ ಇರೋ ಜಾಗ ಇಂಥ ಕಡೆ ಖಂಡಿತ ಅಲ್ಲ, ಇಂಥ ಅರಮನೆಯಲ್ಲೂ ಇರೋಲ್ಲ, ಇಂಥ ಶಯ್ಯ ಒಳಗೂ ಇರೋದಿಲ್ಲ, ಈ ಮುಟ್ಟಾಡ್ರು ಮಾಡ್ತಾ ಇರೋ ಮಂಗಾಟಗಳು ಇದನ್ನೆಲ್ಲ ನೋಡುವಾಗ ನಾನಿಲ್ಲಿ ಬರಬಾರ್ದಾಗಿತ್ತು ಅಂತ ಅನ್ಕೊಳ್ತಾನಲ್ಲ. ಅವನು ಜಿತೇಂದ್ರಿಯತ್ವವನ್ನು ಹೊಗಳುವಂತಹ ಒಂದು ಒಳ್ಳೆಯ ಮಾತನ್ನ ವಾಲ್ಮೀಕಿಗಳು ಹೇಳ್ತಾರೆ. ಶಂಬರ ವೈರಿ ಶರಾಧಿಕಂ. ಶಂಬರ ವೈರಿ, ಶಂಬರ ಅಂದ್ರೆ ಶಿವ, ಶಿವನ ವೈರಿ ಮನ್ಮಥ. ಆ ಮನ್ಮಥನ ಬಾಣಕ್ಕೆ ಸಿಕ್ಕದೇ ಇರುವಂಥವನು, ನನ್ನಲ್ಲಿ ಶೃಂಗಾರ ದೇವತೆ ಅಂತ ಹೇಳ್ತಾರೆ. ನನ್ನ ಮನಸ್ಸಿನಲ್ಲಿ ಪ್ರೀತಿ ಪ್ರೇಮ ಮೋಹ ಉಂಟು ಮಾಡೋನು ಆ ದೇವತೆ ಅಂತೇಳಿ. ಆ ದೇವತೆ ಏನ್ ಮುಖರಿದ್ರು ಕೂಡ ಆಂಜನೇಯನಲ್ಲಿ ಆ ತರಹ ವಿಕಾರಗಳನ್ನು ಉಂಟು ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅವನನ್ನ ಈ ಹೋಗ್ಲಿಕ್ಕೆ ಬಹಳ ಆಪ್ಟಾಗಿದೆ. ಅವನು ಶಂಬರ ವೈರಿ ಶರ, ಬಾಣದ ಏಟಿಗೆ ಅತೀತನಾದವನು. ಇನ್ನೊಂದ್ ಕಡೆ ಹೇಳ್ತಾರೆ, ಯೋ ಹಿ ಭೃತ್ಯೋ ವಿಯುಕ್ತ ಸದ್ಭಾತ್ರ ಕರ್ಮಣಿ ದುಷ್ಕರೇ ಕುರ್ಯಾತ್ ತದನುರೂಪೇಣ ತಮಾಹು ಪುರುಷೋತ್ತಮಂ. ಯುದ್ಧಕಾಂಡದ ಮೊದಲ ಭಾಗದಲ್ಲಿ ಶ್ರೀರಾಮ ಆಂಜನೇಯನ ಕುರಿತು ಬಾಯಿ ತುಂಬ ಹೊಗಳುವಂತಹ ಈ ಮಾತು ಸದಾ ನನಗೆ ನೆನಪಿನಲ್ಲಿರುತ್ತೆ. ಏನು ಅಂತ ಮಾತು ಅಂದ್ರೆ, ತಮ್ ಆಹುಹು ಪುರುಷೋತ್ತಮ, ಅವನನ್ನ ಪುರುಷರಲ್ಲಿ ಉತ್ತಮನಾದವನು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಯಾವ ಮಾತು ಭೀಷ್ಮರಿಗೆ ರಾಮನಿಗೆ ಮಾತ್ರ ಅನ್ವಯ ಆಗುತ್ತೋ ಅಂತಹ ಪರಮಶ್ರೇಷ್ಠವಾದ ಗುಣವಾಚಕವನ್ನ ವಾಲ್ಮೀಕಿಗಳು ರಾಮನ ಮೂಲಕವಾಗಿ ಆಂಜನೇಯನಿಗೆ ಹೇಳಿಸ್ತಾರೆ. ನಷ್ಟ ದ್ರವ್ಯಸ್ಯ ಲಾಭೋ ಹಿ ಸುಂದರ. ಸುಂದರ ಅನ್ನೋದಕ್ಕೆ ಎಕ್ಸ್ಪ್ಲೇಷನ್ ಕೊಡಬೇಕು. ಯಾವುದು ಸುಂದರ? ಕಣ್ಣೋಟಕ್ಕೆ ಸುಂದರ ಆದ್ರೆ ಮಾತ್ರ ಸುಂದರ ಅಲ್ಲ. ನಮ್ಮ ಬದುಕಿನ ಎಲ್ಲ ಸುಖ ಸಂತೋಷಗಳಿಗೆ ಕಾರಣವಾಗಬಹುದೆಲ್ಲವೂ ಸುಂದರವೇ. ಅಂದ್ರೆ ನಷ್ಟದ್ರವ್ಯಸ್ಯ ಲಾಭೋ ಹಿ ಸುಂದರ. ಕಳ್ಕೊಂಡಿರ್ತೀವಿ ದುಡ್ಡು, ಆ ದುಡ್ಡು ಸಿಕ್ತು, ಅದು ಸುಂದರ. ಸುಂದರಕ್ಕೆ ವ್ಯಾಖ್ಯಾನ, ಸರ್ವಾಪತ್ಸು ಚಘೂರೇಶು ನೈತಸ್ಮಾತ್ ತಾರಕಂ ಪರಂ ಆಂಜನೇಯ ಪ್ರಸಾದೇನ ಬ್ರಹ್ಮಲೋಕಂ ಸಗಚ್ಚತಿ. ಆಂಜನೇಯನ ಅನುಗ್ರಹದಿಂದ ಯಾವನೇ ವ್ಯಕ್ತಿಯಾಗಿರಲಿ ಅವನು ಬ್ರಹ್ಮಲೋಕಂ ಸಗಚ್ಚತಿ, ಅವನು ಹೋಗುತ್ತಾನೆ. ಸರ್ವಾಪತ್ಸು ಚ ಘೋರೇಶು, ಭಯಂಕರವಾದ ಆಪತ್ತುಗಳಿಂದಲೂ ಕೂಡ ತಾರಕಂ ಪರಂ, ದಾಟಿಸುತ್ತಾನೆ. ಆಂಜನೇಯನ ಶ್ಲೋಕಗಳನ್ನ ಕಥೆಯನ್ನ ಧ್ಯಾನ ಮಾಡುವುದರ ಮೂಲಕವಾಗಿ ಎಲ್ಲ ವಿಧವಾದ ಆಪತ್ತುಗಳಿಂದ ಅವನು ತಾರಕನಾಗಿದ್ದಾನೆ, ದಾಟಿಸುವವನಾಗಿದ್ದಾನೆ. ಇಂತಹ ಆಂಜನೇಯನ ಅದ್ಭುತ ನಡವಳಿಕೆಯ ಭಾಗವಾದ್ದರಿಂದ ಇದಕ್ಕೆ ಸುಂದರಕಾಂಡ ಅಂತ ಹೆಸರು ಕೊಟ್ಟಿದ್ದಾರೆ. ಆ ಅದ್ಭುತ ಚಿತ್ರವನ್ನ ಮುಂದಿನ ಅರ್ಧ ಭಾಗ ಇದೆ, ಇನ್ನು ಅರ್ಧ ಭಾಗದಲ್ಲಿ ಅದನ್ನು ನಾವು ನೋಡ್ತೇವೆ. ಲಂಕೆಯ ಮನೆಗಳಲ್ಲಿ ಹೊಕ್ಕು ನೋಡುವುದನ್ನ ವಾಲ್ಮೀಕಿಗಳು ಎಷ್ಟು ಚೆನ್ನಾಗಿ ಬರೆದಿದ್ದಾರೋ, ಶ್ರೀ ಕುವೆಂಪು ಅವರವರು ಕೂಡ ಅಷ್ಟೇ ಮಧುರವಾಗಿ ಹೇಳ್ತಾರೆ.
5ನೇ ಸಾಲು. ಮೃಣ್ಮಯದ ಜಡಕ್ಕೆ ಸಂವಾದಿಯಾಗಿರ್ಪ ಸುಪ್ತ ಚಿತ್ತದ ಗುಪ್ತ ತಿಮುರದ ಸೆರೆಯ ಚೈತ್ಯ ಸಂಪ್ರಜ್ಞೆಯಂ ಪುಡುಕಿ ಕಂಡೈತರಲ್ ತೊಳುಗು ಅಧ್ಯಾತ್ಮದ ಹೋಲ್ ಶ್ರೀಮಾ ರಾಮನಟ್ಟಿದ ಸುಗ್ರೀವ ದೂತೋತ್ತಮಂ ಪೊಕ್ಕನೈಸಲೆ ಲಂಕೆಯಂ. ಕವಿಗೆ ನೇರಕ್ಕೆ ಹೇಳಕ್ ಬರೋದೇ ಇಲ್ವಾ ಅಂತ ಆಶ್ಚರ್ಯ ಆಗುತ್ತೆ. ಇನ್ನೊಮ್ಮೆ ನಾನು ನಿಮ್ಗೆ ಹೇಳಿದ ನೆನಪು, ಅವ್ರ ಕ್ಲಾಸಲ್ಲಿ ನಾವು ಕೂತಾಗ ನಮ್ ಜೀವ ಹೋಗ್ತಿತ್ತು. ಯಾಕೆಂದ್ರೆ 2 ವಾಕ್ಯ ಹೇಳಿ ಕಣ್ಮುಚ್ಕೋತಾ ಇದ್ರು, ಯಾವ ಪದ ಉದುರಿಸ್ಲಿ ಬಾಯಿನಿಂದ ಅಂತ. 10 ನಿಮಿಷಕ್ಕೆ ಒಂದೊಂದು ಪದ. ವಾಕ್ಯ ಮುಗಿಯೋ ಹೊತ್ತಿಗೆ ನಮಗೆ 3 ಪದ ಮರ್ತ ಹೋಗ್ತಿತ್ತು. ಏನ್ ಶುರು ಮಾಡಿದ್ರು ಮನೆಗೆ ಬರ್ಕೊಂಡಿದ್ ಮನೆಗೆ ಬಂದ್ಮೇಲೆನೆ ಆ ವಾಕ್ಯದ ಹಿರಿಮೆಯನ್ನ, ಅದ್ಭುತವಾಗಿದೆ ಅನ್ನೋ ಸಂತೋಷವನ್ನ ಪಡ್ತಾ ಇದ್ದು. ಅವರು ಲೆಕ್ಕಕ್ಕೆ ಈ ತರ ಇದ್ದದ್ರಿಂದ ಒಳ್ಳೆ ಟೀಚರ್ ಏನಾಗಿರ್ಲಿಲ್ಲ. ಅಂದ್ರೆ ವಿದ್ಯಾರ್ಥಿಗಳಿಗೆ ಒಂದು ಸೂಜಿ ಮುನಿಯಷ್ಟು ನಷ್ಟ ಆಗ್ತಿರ್ಲಿಲ್ಲ. ಅದು ಮುಖ್ಯವಾದದ್ದು. ಈ ವಾಕ್ಯ ನೋಡಿ ಎಷ್ಟು ಕಠಿಣವಾಗಿದೆ ಅಂತ ಹೇಳಿ. ಮೃಣ್ಮಯದ ಜಡದ, ಮತ್ತೆ ಅಂಟ್ಕೊಂಡಿರುವಂತಹ ಜಡತ್ವವಾಗಿರುವಂತಹ ಈ ಸುಪ್ತ ಚಿತ್ತ ಮನಸ್ಸಿದೆಯಲ್ಲ, ಆ ಮನಸ್ಸನ್ನ ಅದನ್ನ ಹೊರ ತೆಗೆಯೋದಕ್ಕೆ ಒಂದು ಆತ್ಮಪ್ರಜ್ಞೆ ಬೇಕು ಅಂತ ಹೇಳ್ತಾನೆ. ಅದನ್ನು ತೆಗಿಬೇಕಾದಂತ ಸಾಧನೆಯಿಂದ ಬರುವಂತಹ ಒಂದು ವಿಶಿಷ್ಟವಾದಂತಹ ಆತ್ಮಶಕ್ತಿ ಅದು ಆಂಜನೇಯನಲ್ಲಿದೆ. ಸುಪ್ತ ಚಿತ್ತದ ಗುಪ್ತ ತಿಮಿರದ ಗಹನವಾಗಿರುವಂತಹ ಗುಪ್ತ ಕಾಣದಿರುವಂತಹ ತಿಮಿರ ಕತ್ತಲೆ ಅಂದ್ರೆ ಜ್ಞಾನವಾದ ವಿಷಯಗಳನ್ನ ಸೆರೆ ಹಿಡಿದಂತಹ ಒಳಗಿನ ಆ ಚೈತ್ಯ ಸಂಪ್ರಜ್ಞೆಯನ್ನ, ಚೈತ್ಯ ಸಂಪ್ರಜ್ಞೆ ಅಂದ್ರೆ ಆತ್ಮಶಕ್ತಿಯನ್ನ ಹುಡುಕಿ ಕಂಡು ಐತರುವ ಅಧ್ಯಾತ್ಮ ವ್ಯಕ್ತಿಗಳಂತೆ ಸೀತೆಯನ್ನ ಹುಡುಕಿ ತರುವುದಕ್ಕೆ ಆಂಜನೇಯ ಬಂದಿದ್ದಾನೆ. ಆಂಜನೇಯ ಸೀತೆಯನ್ನು ಹುಡುಕೋದು ಹೇಗಿದೆ ಅಂದ್ರೆ, ಮಹಾ ಸಾವಿರ ವರ್ಷಗಳ ತಪಶಕ್ತಿಯಿಂದ ಸಂಪನ್ನನಾದಂತಹ ಒಬ್ಬ ತಪಸ್ವಿ ತನ್ನ ಆತ್ಮಶಕ್ತಿಯಿಂದ ತನ್ನ ಹೃದಯದ ಗುಹೆಯೊಳಗಿರಬಹುದಾದಂತಹ ಎಲ್ಲ ಮಾಲಿನ್ಯವನ್ನ ಹುಡುಕಿ ತೆಗೆದು ತೊಳೆದುಕೊಳ್ಳುತ್ತಾನೋ ಹಾಗೆ ಸುಗ್ರೀವ ದೂತನು, ರಾಮನಾಜ್ಞಾ ದೂತನು ಆದಂತಹ ಆಂಜನೇಯ ಸೀತೆಯನ್ನ ಹುಡುಕಿ ಹೊರ ತೆಗೆಯೋದಕ್ಕೆ ಬಂದಿದ್ದಾನೆ. ಓ ವಾಂಗ್ಮಯಿಯೇ, ಶಾರದಿಯೇ, ಈ ಅದ್ಭುತ ಸಂಗತಿಯನ್ನು ಹೇಳುವುದಕ್ಕೆ ನನಗೊಂದು ಸ್ವಲ್ಪ ಎಕ್ಸ್ಟ್ರಾ ಬುದ್ಧಿ ಕೊಡು. ನಿನ್ನ ವೀಣೆಯ ತಂತಿಯ ಮೂಲಕವಾಗಿ ಈ ಭಾವವನ್ನ ನಿನ್ನ ಮೂಲಕ ಹೊರಹಾಕಿಸುವುದಕ್ಕೆ ಓ ಶಾರದೆ ಸಹಾಯ ಮಾಡು. ಹೃದ್ವೀಣೆಯನ್ನು ಮಿಡಿ ಏರಿ ಕವಿ ಕಲ್ಪನಾ ಸುರಧನು. ಕವಿ ಕಲ್ಪನಾ ಸುರಧನು ಅಂದ್ರೆ ಕಾಮನ್ ಬಿಲ್ಗೂ ಹೇಳ್ತಾರೆ. ಇಂದ್ರಧನುಸ್ಸು ಅಂದ್ರೆ ಕಾಮನ್ ಬಿಲ್ಲು ಸಪ್ತವರ್ಣಗಳಿಂದ ಇರುತ್ತಲ್ಲ, ಅದಕ್ಕೆ ನೆನ್ಸ್ಕೊಳ್ತಾರೆ. ಇವರ ಕವಿ ಕಲ್ಪನೆಗಳು ಕೂಡ ಹಾಗೆ ವರ್ಣಮಯವಾಗಿರುತ್ತೆ ಅನ್ನೋ ಕಾರಣಕ್ಕಾಗಿ ಈ ಕವಿಯ ಕಲ್ಪನೆ ಎಂಬ ಕಾಮನ ಬಿಲ್ಲು ಸಚ್ಚಿದಾನಂದವನ್ನು ಸಾಧಿಸುವ ಬಲ್ಲ ಪ್ರತಿಭೆಯಾಗಿರುತ್ತದೆ. ಮರ್ತ್ಯದಿಂದ ಅಮರ್ತ್ಯಕ್ಕೆ ಏರಬಲ್ಲ ಕುವೆಂಪುರವರ ಕವಿಯ ಪ್ರತಿಭೆಯ ಹಿರಿಮೆಯನ್ನ ಘೋಷಾರದೆ ಇಲ್ಲಿ ನೀನು ಕಾಣಿಸು. ಅದು ಋಷಿ ಪ್ರತಿಭೆ ತನ್ನಗೈತಾ ಇದೆ. ಪಟನಗೆ ಅಂದ್ರೆ ತಿರುಗಾಟ ಇರ್ತಾ ಇದೆ. ಋಷಿ ಪ್ರತಿಭೆ ಇದ್ರೆ ಮಾತ್ರ ನಾನು ಸೀತೆಯನ್ನ ಹುಡುಕುವ ಆಂಜನೇಯನ ನಡವಳಿಕೆಯ ಹಿರಿಮೆಯನ್ನ, ಜ್ಯೋತಿಯನ್ನ ಕಾಣಿಸೋದಕ್ಕೆ ಸಾಧ್ಯವಾಗ್ತಾ ಇದೆ. ನನಗೆ ನೀನು ಸಹಾಯ ಮಾಡುವಂತ ಬೇಡದೇನೆಲ್ಲವೂ ಅವರಿಗೆ ಕಾದೆ ಕೊಟ್ಟಾಗಿದೆ. ಗಿರಿಶಿರ ಶಿಲೆಯ ಪೀಠದಿ ಕವಿ ಸಿಕ್ಕ ಚಾಂದ್ ಬಿಡೋದಿಲ್ಲ. ಕತೆ ಮುಂದಕ್ಕೆ ಏನಾದ್ರು ಆಗ್ಲಿ, ಸುಂದರವಾದ ಪ್ರಕೃತಿಯನ್ನು ಕಂಡಾಗ ಅಲ್ಲಿ ಕಣ್ಮುಚ್ಕೋತಾರೆ. ಕಣ್ ಬಿಡೋದ್ರೊಳಗೆ ನಾವು ಕತೆ ನೋಡ್ಬೋದು ಮುಂದಕ್ಕೆ. ಕುಳ್ತು ಮಲೆಗಾಡಿ ಹೇಳೋನು ಕುಳ್ತು ಕೂತು ಹಲವಾರು ಪದ. ಗಿರಿ ಶಿಲೆಯ ಪೀಠದಿ ಕುಳಿತು, ಗಿರಿಯ ಶಿರದ ಶಿಲೆಯ ಪೀಠದಿ ಕುಳಿತು ಕುಶಾ ನಿಶಬ್ದ ಸುಪ್ತಿ ಹೇಳುವುದನ್ನ ಧ್ಯಾನಿಸುತ್ತ, ನಾನು ಹೊಸಗಂಡಲ್ಲಿ ಹೇಳ್ಬಿಟ್ಟೆ,
ಹಾಗೆ ಕಣ್ಮುಚ್ಚಿ ಆ ಗಿರಿಶಿಲೆಯಲ್ಲಿ ಕುಳಿತು ಸೂರ್ಯೋದಯ ಕಾಲದಲ್ಲಿ ಈ ಖುಷಿಯ ಬೆಳಕಿನಿಂದ ಜಗತ್ತೆಲ್ಲವೂ ನಿದ್ರೆಯನ್ನಳಿದು ಸುಪ್ತದಿಂದ ಬಹಿರ್ಗಕ್ಕೆ ಬರುವಂತಹ, ಸುಪ್ತಿಯಿಂದ ವಿಶ್ವ ಏಳುವುದನ್ನ ನಿದ್ರೆಯಿಂದ ಅಳಿದು ಧ್ಯಾನಕ್ಕೆ ಬರುವಂತಹ ಆ ಸಮಯದಲ್ಲಿ ಸುತ್ತ ನೀಲವಾದ ಸಾಗರವನ್ನ ನೋಡ್ತಾ, ಅದೇ ಬಣ್ಣದ ಆಕಾಶವನ್ನು ನೋಡ್ತಾ, ಮತ್ತೆ ನೀಲ ಜಲಲಯ ದರ್ಶನದಿ ನದಿ ಜೀವಲಯನಾಗಿ ನದಿಗೆ ಬಂದ, ಸಮುದ್ರಕ್ಕೆ ಸೇರುವಾಗ ಗಂಡ ಸಮುದ್ರ, ಅಲ್ಲಿಗೆ ಎಲ್ಲ ಹೆಣ್ಣುಗಳು ಬಂದು ಸೇರ್ತಾರೆ. ಭಾವದ ಸಮಾಧಿಯಿಂ ಪೀರ್ವನು ಸಮುದ್ರಮಂ, ಕವಿ ಭಾವ ಸಮಾಧಿಯಿಂದ ಈ ಸಮುದ್ರದ ಸೌಂದರ್ಯವನ್ನು ಹೇಳ್ತಾ ಇದ್ದಾನೆ, ನೋಡ್ತಾ ಇದ್ದಾನೆ. ಓ ವರ್ಮೆ ತಾಂ ತುಳಿದಿಲ್ಲಿ 40 ಮೇಣೊರ್ಮೆ ಮಿಂಚುತ್ತಲ್ಲಿ ತೋರ್ತಡೆ, ವರ್ಮೆ ಮಿಂಚುತ್ತಲ್ಲಿ ಅಲ್ಲಿ ಇನ್ನೊಮ್ಮೆ ತೋರ್ತೊಡೆ, ಅದು ದಿಟಮೆನಿಪ್ಪುದೋ ಮೇಣ್ಬರಿಯ ಆಸೆ ಬೀಸಿದ ಗಾಳಿ ಗೋಪುರವೋ ಎಂಬೊಂದು ಶಂಕೆ ಉಯ್ಯಾಲೆಯಲ್ಲಿ. ಯಾವುದು ಸರಿ, ಯಾವುದು ಸರಿ, ಯಾವುದು ನಿಜ, ಯಾವುದು ತೋರಿಕೆಯಾಗಿ ಕಾಣ್ತಾ ಇದೆ ಅಂತ ನಿಶ್ಚಯಿಸಕ್ಕಾಗ್ದಲೇ ದ್ವಂದ್ವದಲ್ಲಿ ಇರುವಂತಹ ನಮ್ಮ ಮರ್ತ್ಯ ಮನಸ್ಸು ಶಂಕೆಯ ಉಯ್ಯಾಲೆಯಲ್ಲಿ ತೂಗುತ್ತಿರುವಾಗ ಅಹಂಕೃತಿಯನ್ನ ಕಳೆದು ಈ ಅದ್ಭುತ ರಮ್ಯ ಪ್ರಕೃತಿಯನ್ನು ನೋಡುವಾಗ ನಾನೆಷ್ಟು ಅಲ್ಪ ಅಂತ ಅನ್ನಿಸ್ತಲ್ಲ. ನಿಹಾರಿಕೆಗಳನ್ನ ನೆನೆಸ್ಕೊಳ್ಳುವಾಗ ನಮಗಾಗುವಂತಹ ಅಲ್ಪತೆಯ ಅನುಭವ. ಹಾಗೆ ತನ್ನ ಯತ್ನವನ್ನು ಉಳಿದು ತಲೆ ಮೇಲೆ ಕಳೆದ್ಕೊಂಡು ಕೂರ್ಸ್ಕೊಳ್ಳುವಂತಹ ಮನಸ್ಸು ಬರ್ತದೆ, ನನ್ನ ಕೈಲಿ ಆಗಲ್ಲ ಅಂತ ಹೇಳಿ. ಆದರೆ ಆಂಜನೇಯ ನಮ್ಮಿಗಾಗಲ್ಲ, ಆದ್ದರಿಂದ ಸಾಧನೆ ಮಾಡಿ ಸಿದ್ಧಿ ಪಡೆಯುವ ಶಕ್ತಿ ಸಾಮರ್ಥ್ಯ ತನಗಿದೆ ಅಂತ ಗೊತ್ತಿರೋದ್ರಿಂದ ನಿನ್ನ ಮಾತಿಗೆ ವಿರೋಧವಾಗಿ ಸ್ತನೋ ಆಂಜನೇಯಂ, ಆ ಋಷಿ ಪ್ರತಿಭೆಯೋಲ್, ಯಾವ ಋಷಿ ತನ್ನ ಆತ್ಮ ಪ್ರಜ್ಞೆಯಿಂದ ಅಂತರಂಗದ ದೌರ್ಬಲ್ಯದ ಕತ್ತಲೆಯ ಅವಗುಣವನ್ನು ಹೊರತೆಗೆದು ಪಡೆದುಕೊಂಡನೋ ಅಂತಹ ಶೂರ ಸಮರ್ಥನಾದ ಆಂಜನೇಯನು ಲಂಕೆಯನ್ನ ಸೋಸುವುದಕ್ಕೆ ಸಮರ್ಥನಾಗಿ ಅಕೋ ಹೊರಟ ರಾಮನ ಅರ್ಧಾಂಗಿಯಂ ಕಾಣಲು ಗಿಡ ಮರಗಳಿಂದ ಹಿಡಿದ ದಾರಿ ತೋಟಂಗಳಂ ಸೋಗುತ್ತ, ಭವ್ಯವಾದ ಮರಗಳ ನಡುವೆ ಸೇರಿಕೊಂಡಿದೆ. ಆ ತೋಟಗಳನ್ನೆಲ್ಲ ದಾಟುತ್ತಾ ಅಲ್ಲಲ್ಲಿ ಪಡೆಗಳಾಗಿ ತಿರುಗುವ ಇರುಳು, ಆ ಇರುಳಿನಲ್ಲಿ ಕಾಪಿನಾಳುಗಳ ಆ ಮಾತಿನಲ್ಲಿ ಎಲ್ಲಾದ್ರೂ ಸೀದಾ ಅಂತ 2 ಅಕ್ಷರ ಕಿವಿ ಬಿದ್ದಿತು ಅಂತ ಆಸೆಯಿಂದ ತಿರುಗ್ತಾ ಇದ್ದಾನೆ. ಪಾಪಿಯ ಹೃದಯ ಕೂಪದೋಳು ಪ್ರಾರಬ್ಧದಿಂ ನಿದ್ರಿಸುವ ಧರ್ಮ ಬುದ್ಧಿಯಂ ಜಾಗೃತಗೊಳಿಸುವಂತೆ. ಎಷ್ಟು ಚೆನ್ನಾಗಿದೆ. ಇಂತಹ ಪಾಪಿಗಳ ಮನಸ್ಸಲ್ಲೂ ಒಂಚೂರು ಧರ್ಮ ಬುದ್ಧಿ ಅಂತ ಇರ್ತದಲ್ಲ, ಅದನ್ನು ಹುಡುಕಿ ತೆಗಿಬೇಕು, ಹಾಗೆ ತೆಗೆಯುವಂತೆ. ಕೃಪಾ ಕೃಪಾಣದ ಕಿರಣದೋಲಾಂಜನೇಯಂ, ಶಿಖರತ್ರಯವಂ ತ್ರಿಕೂಟಮಂ ಸೇರಿ ಈ ದುರ್ಜನರ ನಡುವೆಯೂ ಕೂಡ ಇರಬಹುದಾದ ಆ ಮಂಗಳ ಮೂರ್ತಿಯನ್ನ ಕಾಣಲಾಶಿಸಿ ಒಳಗೆ ಹೋಗೋಕ್ಕೆ ದಾರಿ ಏನು ಅಂತ ಸುತ್ತ ನೋಡ್ತಾನೆ. ಅದ್ಭುತವಾದ ಕೊತ್ತಲಗಳು ಸೂಕ್ಷ್ಮವಾಗಿ ಇನ್ನೊಂದಿಷ್ಟು ಹೇಳ್ತಾ ಇದ್ದೆ. ಕೊತ್ತಲಗಳನ್ನ ನನ್ನ ಸ್ನೇಹಿತರು ಬಂದಾಗ ಹೆಂಗ್ ದಾಡ್ತಾರೋ, ಇರೋ 5 ಜನ ನಾವು, ಸುಗ್ರೀವ, ನೀಲ ಇತ್ಯಾದಿ, ಭಯಂಕರವಾದಂತಹ ಅದ್ಭುತವಾದಂತಹ ಒಂದು ಕೊತ್ತಲ ಕೋಟೆ ಸುತ್ತ ಇದೆ. ಭದ್ರವಾದ ಜಾಗದಲ್ಲಿ ಹೇಗಿದ್ದಾನೋ, ಯಾರು ತಾನೇ ಪ್ರವೇಶ ಮಾಡೋದಕ್ಕೆ ದುಷ್ಪ್ರವೇಶವಾಗಿರುವಂತಹ ಈ ಲಂಕಾ ಆದರೂ ಹುಡುಕ್ಬೇಕು ಅಂತೇಳಿ ಮೊದಲು ತ್ರಿಕೂಟಾಚಲವನ್ನ ನೋಡ್ತಾನೆ. ಪಾಪಿಯ ಹೃದಯ ಕೂಪದಲ್ಲಿ ಪ್ರಾರಬ್ಧದಿಂದ ಒಳಗಿರಬಹುದಾದಂತಹ ಆ ಧರ್ಮ ಬುದ್ಧಿಯನ್ನ ಜಾಗೃತಗೊಳಿಸಲು ನೋಡಿದ. ಕಿಷ್ಕಿಂಧೆಯಲ್ಲಿಂದ ಬಂದ 6 ಜನಕ್ಕೆ ಅತ್ಯಂತ ಸ್ವರ್ಣಮಯವಾದಂತಹ ಶ್ರೀಮಂತ ಕುಬೇರನ ರಾಜಧಾನಿಯನ್ನು ನೋಡುವಾಗ ನಿಬ್ಬೆರಗು ಒಡೆದುದು. ಜನೇನು ಕೂಡ ಮನಸ್ಸು ಬರೀ ಬೆರಗಲ್ಲ, ನಿಬ್ಬೆರಗಾದುದು. ಯಾಕೆ? ಎಲ್ಲಿ ನೋಡಿ ಅಲ್ಲಿ ಬೆಳ್ಳಿ, ಚಿನ್ನ, ವಜ್ರ, ವೈಡೂರ್ಯ, ಯಾವನದ ಮನುಷ್ಯರು ಸಂಗ್ರಹ ಮಾಡೋಕ್ಕಾಗದಿರುವಷ್ಟ ಕೋಟಿ ಸಂಖ್ಯೆಯಲ್ಲಿ
ಆಂಜನೇಯನಂತ ಹಿರಿಯ ವ್ಯಕ್ತಿಗೆ ಈ ಭಾವಗಳು ಬರಬಾರ್ದಾಗಿತ್ತು. ಆದರೆ ಸಾಮಾನ್ಯರಾಗಿ ರಾಮಾಯಣ ಬರುವಾಗ ಈ ಕುವೆಂಪಿಗೂ ಕೂಡ ಅನ್ಸುತ್ತೆ, ವಾಲ್ಮೀಕಿಗಳಿಗೂ ಅನ್ಸುತ್ತೆ, ಹೇಳ್ದವರ ಜನಕ್ಕೆ ಗೊತ್ತಾಗಲ್ಲ ಅಂತೇಳಿ ಮತ್ತೆ ಮತ್ತೆ ಹೇಳ್ತಾರೆ. ರೌಪ್ಯ, ರೌಪ್ಯ ಅಂದ್ರೆ ಬೆಳ್ಳಿ, ರತ್ನ, ಸ್ವರ್ಣ, ವರ್ಣ ಸಂಶೋಭಿಗಳು, ಚಂದ್ರಿಕಾ ಕ್ಷೀರಾಭಿಷೇಕ ಪ್ರಮಥತೆಗೆ ಸುಖಮೂರ್ಛೆಗದ್ದಂತೆ ಓಲಿರುವ ಲಂಕೆ. ಚಂದ್ರಿಕಾ ಕ್ಷೀರಾಭಿಷೇಕ ಬೆಳದಿಂಗಳು ಬಂದಿದೆ, ಅದರಿಂದ ಅದ್ದ ಮುಳುಗಿದಂತಿರುವ ಸುಂದರಂತಹ ನಗರಿ, ನಡುದಲೆಯ ನಿಡುದೂರದೋರೆಯೋನಲಂಕರಿಸಿ ಒಲಿದಪ್ಪುದೋಲ್. ಅಲ್ಲಿ ಪ್ರತಿ ಮನೆಯಲ್ಲೂ ಕೂಡ ದೀಪ ಹಚ್ಚಿದ್ದಾರೆ. ದೂರದ ಮನೆಗಳಲ್ಲಿ ಮಿಂಚುತ್ತಿರುವ ಸೊಡರ್ ಸಂಶೋಭಿಗಳು ಮಿನುಗಿದವು ಮಿಂಜೊಡರ್. ಮನೆಗೆ ಮಿಂಚಿನಂತ ಸೊಡರ್. ಹಾಗೆ ಒಂದು ಹೊಸ ಪದ ಸೃಷ್ಟಿ ಮಾಡ್ತಾರೆ, ಮಿಂಜೊಡರ್. ಮನೆಗೆ ಮಿಂಚಿನ ಅಲರಿನ ಗೊಂಚಲೋಲ್ ಗುಂಪಾಗಿ ಕಾಣ್ತಾ ಇದೆ. ದೀಪ ಮುಂದೆ ದೀಪ ಆರಿಸಿ ಚಿತ್ರವನ್ನು ಕೊಡ್ತಾನೆ. ರಾಸಲೀಲ ಪದಪ್ರಾಸ ವಿನ್ಯಾಸದಿ ಮೆರೆದು ಶಿಲ್ಪಿಯ ಕುಶಲ ಕಲೆಯ ರೇಖಾ ಪ್ರತಿಭೆ ಪ್ರಕಟವಾಗುವಂತೆ ಮನೆಯ ಮೇಲೆ, ಗೋಪುರದ ಮೇಲೆ ಭುವನೇಶ್ವರಿಯ ವಿಗ್ರಹವನ್ನಿಟ್ಟು, ಪರಿಜಾಂದ್ರಿ ವಿಗ್ರಹ ಜಗಿಸುದಿವು. ಮನೆಯಲ್ಲಿ ಕೂಡ ಭುವನೇಶ್ವರಿಯ ವಿಗ್ರಹ ಇದೆ. ಕನ್ನಡ ಭುವನೇಶ್ವರಿ ಮನಸ್ಸಲ್ಲಿಟ್ಕೊಂಡು ಹೇಳ್ತಿದಾರೇನೋ. ದೀಪಗಳ ಗೊಂಚಲು ನಾವು ಕೃತಕವಾದ ದೀಪಗಳನ್ನ, ಮಿನಿ ಲೈಟ್ ದೀಪಗಳನ್ನ, ಸೀರಿಯಲ್ಗಳನ್ನ ಹಾಕದ್ ನೋಡಿ ಅದನ್ನ ಇಲ್ಲಿ ಅಂಟಿಸ್ತಾರೆ. ಗೊಂಚಲು ಹುಣತೆಗಳು ಅಂತ. ಹೆಣ್ಣುತ್ತಿಗಳು ಗೊಂಚಲು ಅನ್ನೋ ಮಾತು ನನ್ಗೆ ಯಾಕೋ ಸರಿಯಾಗ್ಲಿಲ್ಲ. ಆದ್ರೆ ಏನೋ ಹೇಳ್ಬೇಕು ಅಂತ ಆಸೆ ಪಟ್ಟು ಹೇಳ್ತಾ ಇದ್ದೆ. ನಮ್ ಭಾವ ಅಂತ ನಮಗೆ ಅನುಭವ ಆಗ್ತದೆ. ಆದ್ರಿಂದ ಅದನ್ನ ಅರ್ಪಿಸಿ ತಗೋಬೇಕಾಗಿಲ್ಲ. ಒಂದೊಂದು ಪದವನ್ನು ಕೂಡ ಪರಾಮರ್ಶೆ ಮಾಡ್ಬೇಕಾಗಿಲ್ಲ. ತಕ್ಷಣಕ್ಕೆ ಹೊಳದ ಮಾತನ್ನು ಹೇಳಿದ್ದಾರೆ. ಅಸುರ ಲಕ್ಷ್ಮಿಯ 88 ಮಿಸುನಿ ಎಸಗದ ನಯಕ್ಕೆ, ಸೌಂದರ್ಯಕ್ಕೆ, ಸಂಸ್ಕೃತಿಗೆ ಶ್ರೀಲಂಕಾ, ಅಸುರ ಲಂಕ, ಆ ಭವ್ಯವಾದ ಚಿನ್ನ ಇತ್ಯಾದಿ ಅಲಂಕಾರಗಳ ಜೊತೆಗೆ ಇನ್ನೂ ಹೇಳ್ತಾನೆ, ಆ ಕುಶಲ ಅಲೆ ಇದೆಯಲ್ಲ, ಕೆತ್ತನೆಗಳು, ಕಲ್ಪನಾ ಕುಶಲತೆಯ ಶಿಲ್ಪಕ್ಕೆ ಮೆಚ್ಚಿ ತಲೆದೂಗಿ, ಮಹತ್ಕಾರ್ಯಪಟು ಸರ್ವ ಸಂಪನ್ನ ಸತ್ವ ಸಂಪನ್ನನ ಕಪಿ ನೃಪ, ಹಿತಕರಂ ಮರುತಾತ್ಮಜಂ ಲಂಕೆಗಿನ್ ಕವಿಸ್ತುತಿ ಏಕೆ, ಮರುನೀರಸಂ ಇನ್ನೂ ಸ್ತುತಿ ಯಾಕೆ, ಅವನೇ ಅದ್ಭುತ. ಆದ್ರಿಂದ ಅದನ್ನು ಬಿಡ್ತೀನಿ ಅಂತೇಳಿ ಹೊರಗಡೆ ಬರ್ತಾನೆ. ಈಗ ಎಲ್ಲ ದೀಪಗಳು ಆಗ್ತಾ ಇದೆ. ಅವನಿಗೆ ಬೆಳಕಲ್ಲಿ ಹೋಗೋಂಗಿಲ್ವಲ್ಲ, ಹೋಗ್ಬೋದು, ಯಾಕಂದ್ರೆ ಮಾಯಾವಾಗಿದ್ದಾನೆ, ವೇಷ ಬರೆಸ್ಕೋಬೇಕು. ಆದ್ರೂ ರಾತ್ರಿಯ ಸರಿ ಹುಡುಕೋದಕ್ಕೆ. ಕತ್ತಲೆ ಅತಿಥಿ ಆಯ್ತು ಲಂಕೆಗೆ ಕತ್ತಲೆ ಅತಿಥಿ ಆಯ್ತು. ಹೇಗೆ ಸೊಡರುಗಳ ಆರಿಸಿದವು ಅಲ್ಲಲ್ಲಿ, ಮಸುಳಿದುದು ಗೃಹದೊಳ ಅಂತರಂಗದ ದೀಪ್ತಿ. ಈಗ ಹುಡುಕ್ತಾ ಹೋಗ್ತಾನೆ. ಶೈಶಿರದ ಜ್ಯೋತ್ಸ್ನೆ, ಶೈಲ ತಲೆ ಆದ್ರೆ ಬೆಳದಿಂಗಳು. ಶೈಶಿರದ ಜ್ಯೋತ್ಸ್ನೆ ಬೆಳಗುತ್ತಿರೆ, ಶ್ರೀಮಂತ ವೇಶ್ಮಂಗಳಂ ನೋಡುತ್ತಾ 111 ನೀರವ ನಿಶಾ ಪ್ರಾಣ ತಂತ್ರಿಯನೆ ಮಿಡಿದರನೆ ಬಂದುದು ವೀಣೆ ಇಂಚರಂ. ಒಂದು ಮನೆಯಿಂದ ಅದ್ಭುತವಾದ ವೀಣಾನಾದ ಕೇಳಿ ಬರ್ತಾ ಇದೆ. ಸಂಗೀತಜ್ಞನಾದಂತಹ ಆಂಜನೇಯನಿಗೆ ರೋಮಾಂಚನವಾಗುತ್ತ ಹಾಡನ್ನು ಕೇಳಿ. ಗಾನ ಜೇನಿನ ಸೋನೆ, ಗಾನ ಜೇನ ಅರ್ಥ ಹೇಳ್ಬಾರ್ದು, ಅದನ್ನ ಅನುಭವಿಸ್ಬೇಕಾಗೆ. ಗಾನ ಜೇನಿನ ಸೋನೆ ಸೋರ್ತುದು, ಸಣ್ಣ ಮಳೆ, ಜೇನಿನ ಮಳೆ ನಾಲಿಗೆಲ್ಲ ಕಿವಿಯ ತೃಷೆಗೆ ತಣಿವೆ ನಾಲಿಗೆ ಹಾಗೆ ನಲಿವಂತೆ. ಕಿವಿಗೆ ಸಂತೋಷ ಆದ್ರೆ ನಾಲ್ಗೆಗೂ ರುಚಿ. ನವವಧು ಚುಂಬನ ಕಾಲಿಂಗನದ ಬೆಸಿಗೆ ಬೆರುವಂತೆ ಒಂದು ಹೋಲಿಕೆ ಕೊಡ್ತಾನೆ. ಆ ಸಂತೋಷಕ್ಕೆ ನವವಧು ಪಡೆವ ಆಲಿಂಗನದ ಸುಖದಂತೆ
ಲಂಕಾ ಲಕ ಲತಾಂಗಿಯರ ನೂಪುರದ ಝಣತ್ಕೃತಿಗೆ ಹುಡುಗಿಯರ ಕಾಲಿನ ಗೆಜ್ಜೆಗಳ ಶಂಕರಕ್ಕೆ ಇತ್ತೊಡಂ ಬಗೆ ಸೋಲದ ಬ್ರಹ್ಮಚಾರಿ. ಅಯ್ಯೋ ಬಿಡು ಅಂತ ಹಾಗೆ ಸುಂದರವಾದ ಹುಡುಗಿಯರು ಜಣತ್ಕಾರ ಮಾಡಿ ಓಡಾಡ್ತಾ ಇದ್ರೆ ಆಂಜನೇಯ ಆ ಕಡೆ ನಿರ್ಲಕ್ಷ್ಯ. ಬಗೆ ಸೋಲದ ಬ್ರಹ್ಮಚಾರಿ ಲೆಕ್ಕಿಸದೆ ಲಲನ ಲಲಾಟ ಲಾವಣ್ಯಮಂ. ಅವನಿಗೆ ಬೇಕಾಗಿರೋದೇನು? ದೇವಿ ಸೀತೆ ಎಲ್ಲಿದ್ದ? ಈ ಚಿಲ್ಲರೆ ಹುಡುಗಿಯರ ಸೌಂದರ್ಯ ಕಟ್ಕೊಂಡು ನಿನಗೇನು? ದೇವಿ ಸೀತೆಯನಲ್ಲಿ ಅರಸಲು ಅನ್ಯಮಂ ಕಂಡ ನಾನಾ ಸ್ತತಿಯ. ಅನೇಕ ರೀತಿಯಲ್ಲಿದ್ದಾರೆ. ವಸನಚ್ಯುತಿಯ ಬಟ್ಟೆ ತೆಗೆದವರಿದ್ದಾರೆ. ಲಲಿತ ದೇಹದ್ಯುತಿಯ ಭೋಗ ಮಂಚದ ಯೋಗ ನಿಷ್ಠೆಗೆ ಕೊನರಿಸುತ್ತ ಹೋಗಿ ಹೊಕ್ಕನು ಮನೆಗೆ ಹಿಂದೆ ಬಿತ್ತುವ. ಈ ಎಲ್ಲ ಮನೆಗಳನ್ನು ಬೇಗ ಬೇಗ ದಾಟಿ ನನ್ನ ಸೀತೆ ಇಂತಹ ವ್ಯವಸ್ಥೆಯಲ್ಲಿ ಇರಬಾರದು ಅಂತ ಹೇಳಿ ಬಿಟ್ಟು ಇಂದ್ರಜಿತ್ತುವಿನ ಅರಮನೆಗೆ ಪ್ರವೇಶ ಮಾಡ್ತಾನೆ. ಕಲೆತಾಂ ಸಜ್ಜವನ ಎಂಬಂತೆ. ಅದಕ್ಕೆ ನೋಡಿ ಆ ಮನೆ ಎಷ್ಟು ಸುಂದರವಾಗಿತ್ತು ಅಂದ್ರೆ, ಕವಿಯ ಮನಸ್ಸು ಅಷ್ಟೇ ಸುಂದರ. ಅಲ್ಲಿ ಮನೆ ಸುಂದರ ಆಗೋದು ಹೇಗೆ ಅಂದ್ರೆ ಅದ್ಭುತವಾದ ಕೆತ್ತನೆಗಳಿಂದ ಶಿಲ್ಪಗಳಿಂದ. ಸಜ್ಜವನೆಯಂತೆ ಸುಗೊಂಡಿರ್ತದನ್ ಸಂಚರಿಸಿದನು. ಇವಾಗ ಅವನು ಒಂದು ಧೂಪದ ವೇಷದಲ್ಲಿ ಬಂದಿದ್ದಾನೆ, ಹೊಗೆಯಾಗಿ ಬಂದಿದ್ದಾನೆ, ಯಾರಿಗೂ ಕಾಣಬಾರ್ದಂತ ಹೇಳಿ. ತಾರಸ್ವರದೊಳು ಊರ್ದುದು ವಸಂತಿಲೆಡೆ ಕಟ್ಟುಗೊಂಡಿರ್ತ ಜಾಯಿಲಂ. ಈ ಕಾಲದಲ್ಲಿ ನಮ್ಮ ನಂಬಿಕೆ ಇದು. ಭೂತಗಳು ನರಮನುಷ್ಯರಾದ ನಮಗೆ ಕಾಣಲ್ಲ, ಆದರೆ ಈ ಭೂತ ಪಿಶಾಚಿಗಳು ಬಂದಾಗ ಪ್ರಾಣಿಗಳು ಗುರುತಿಸ್ತಾವಂತೆ, ನಾಯಿಗಳು ಬೊಗಳ್ತಾವಂತೆ. ಇದು ನಂಬಿಕೆ ಅಷ್ಟೇನೆ. ನಂಬಿಕೆ ವಾಲ್ಮೀಕಿ ಕಾಲದಲ್ಲಿ ಇತ್ತೋ ಇಲ್ವೋ ಗೊತ್ತಿಲ್ಲ, ವಾಲ್ಮೀಕಿಗಳು ಬರೆದಿಲ್ಲ, ಕುವೆಂಪು ಸೇರಿಸ್ತಾರೆ. ಕಟ್ಟುಗೊಂಡೊರಗಿರ್ದ ಜಾಯಿಲ. ಜಾಯಿಲ ಅಂದ್ರೆ ನಾಯಿ ಕಟ್ಟಿದ್ದಾರೆ. ಹೊರಾಗಿ ಕೇಗಿದುದು ಸಾಕಿದ ನವಿಲ್. ಕೇಗು ಹೂವು ಮಸುಳಿದುದು ಕಾಂತಿ ದೀಪಾಳಿಗಳಿಗೆ. ಈ ದೆವ್ವ ಬಂದಿರೋದ್ರಿಂದ ಅವುಗಳು ಕೂಡ ಶಕುನವನ್ನು ತೋರ್ತಾ ಇದೆ ಅಂತ ಅರ್ಥ. ದೀಪ ಮಂಕಾಗ್ಬಿಡ್ತು, ಚಕ್ಕೆನೆ ಬೆಚ್ಚಿ ಬಿದ್ದಂತೆ ಕಂಪಿಸಿತು ಹೊಂಗೆಜ್ಜೆ ಗಂಟೆಗಳ ತೋರಣ. ತೋರಣಕ್ಕೆ ಗಂಟೆ ಕಟ್ಟಿದ್ದಾರೆ, ಜನ ಜನ ಅಂತ ಅನ್ಬೇಕಾ, ಅದು ನಡುಕ್ತು, ಶಬ್ದ ಮಾಡ್ತು. ಹನಿ ಹನಿಯೋಳ್ ಇನಿದನಿಯ ಸೋನೆಯ ಸೂಸಿ. ಇನಿದನಿಯ ಸೋನೆ, ಚಿಕ್ಕ ಧ್ವನಿಯ ಶಬ್ದವನ್ನ, ಮಳೆಯನ್ನು ಸುರಿಸಿ ಬಾಗಿಲೆಡೆ ಕಟ್ಟಿದ ಗಂಟೆಗಳು ಶಬ್ದ ಮಾಡುತ್ತಿರಲು. ಕೇಳಿದವರಿಗೆ ಅರ್ಥ ಆದ್ರೆ ಇಲ್ಲಿ ಯಾರೋ ಹೊರಗಿನವ್ರು ಬಂದಿದ್ದಾರೆ ಅಂತೇಳಿ. ಇದೆಲ್ಲ ಅಪಶಕನಗಳು, ಸೂಚನೆಗಳು. ದೆವ್ವ ಬಂದಿರೋದನ್ನ ಆಂಜನೇಯ ನಮ್ಮ ಪಾಲಿಗೆ ದೇವರು, ಅವ್ರ ಪಾಲಿಗೆ ಯಾರೋ ಅತಿಥಿ, ಬ್ಯಾಡ್ದವನು. ಆದ್ರಿಂದ ದೆವ್ವ ಅಂತ ಪದ ಬಳಸ್ತೀನಿ. ಅಲ್ಲಿ ಮಂಡೋದರಿ ಇದ್ದಾಳೆ, ಆ ಮಂಡೋದರಿ ಗಮನಿಸ್ತಾಳೆ. ಮಂಡೋದರಿಯ ಸೊಸೆಯ ಶಿಶು ಕೂಗಿದನು. ಮಂಡೋದರಿಯ ಸೊಸೆ ತೊಟ್ಲಲ್ಲಿದ್ದದ್ದು ಅಂತ ಕೂಗ್ತು. ಯಾಕೆ? ಅದಕ್ಕೆ ಗೊತ್ತಾಗಿದೆ ಅಂತ ಕವಿ ಕಲ್ಪನೆ. ಮಂಡೋದರಿಯ ಸೊಸೆಯ ಶಿಶು ಕೂಗಿದನು, ತೂಗು ತೊಟ್ಟಿರಳಿದ್ದು ಕುಳಿತು. ಲಂಕಾಲಂಕೇಶ್ವರನ ಪ್ರಿಯ ಮಗನ ಪತಿ ತಾನಾಕ್ಷಿ ಗಾಬರಿಗೊಂಡು ಅಯ್ಯೋ ಅಂತ ಹೆದರ್ಕೊಂಡು, ಯಾರಲ್ಲಿ ಬೇಗ ನನ್ ಗಂಡನ್ ಕರ್ಕೊಂಡ್ ಬನ್ನಿ ಅಂತಾರೆ. ಬಂದ್ರೆ ಗಂಡ ಈ ತರಹ ಮೂಢನಂಬಿಕೆಗಳನ್ನು ಒಪ್ತಾ ಇರುವಂತ. ಎಷ್ಟು ಚೆನ್ನಾಗಿದೆ ಅವನು ಬರುವನ, ಇಂದ್ರ ಜೊತೆ ಬರುವವನು ಅವನು ಕೈಯಲ್ಲಿ ಪುಸ್ತಕ ಇಟ್ಕೊಂಡ್ ಬರ್ತಾನಂತೆ. 12 ಗಂಟೆನಲ್ಲಿ ಸೀರಿಯಸ್ ಆಗಿ ಪುಸ್ತಕ ಓದ್ತಿದ್ದಾನೆ. ಈ ಕವಿ ಹಾಗೆ ತಾನೆ, ಯಾವಾಗಲೂ ಓದೋರು ಆ ಪಾತ್ರಗಳಿಗೂ ಓದಿಸ್ಬೇಕು. ಏನ್ ಪುಸ್ತಕ ಆಯ್ತು, ಓಲಗರಿ ಇತ್ತು, ಏನ್ ಸುಡುಗಾಡ, ಏನ್ ಓದ್ತಿದ್ನ, ಪುಸ್ತಕ ಇಟ್ಕೊಂಡು ಓದ್ತಾ ಇದ್ದಾನೆ. ಏನ್ ಗಾಬರಿ ಹೇಳ್ಕೊಡ್ತಿದ್ದೆ, ಪುಸ್ತಕ ಓದ್ತಾ ಇದ್ದೀನಿ ಗೊತ್ತಾ. ವೇದ ವಿದ್ಯೆಯ ಸ್ವಾರಸ್ಯವನ್ನ ಚೆನ್ನಾಗಿ ಬರ್ದಿದ್ದಾರೆ. ಅದನ್ನ ನೋಡ್ಬೇಕು ಅಂದ್ರೆ ಆಯ್ತು ಬಿಡು, ಏನ್ ಹೆದರಿಕೆ. ಇಷ್ಟು ದೊಡ್ಡ ಮನೆಯಲ್ಲಿ ಎಲ್ಲ ವಿಧವಾದ ರಕ್ಷೆ ಇರುವಾಗ ನಾನು ಶ್ರೀಮದ್ ರಾವಣ ದೇವನ ಮಗನಾಗಿರುವಂತ ಇಂದ್ರಜಿತ್ತುವಿನ ಮನೆಯಲ್ಲಿ ನಿನಗೆ ಭಯ, ಒಂದು ಸೊಳ್ಳೆ ಕೂಡ ಇಲ್ಲಿ ಬಂದು ಬದುಕುಳಿಯೋಕ್ ಸಾಧ್ಯ ಇಲ್ಲ ಅನ್ನುವಾಗ ಯಾಕೆ ಹೆದರ್ಕೋತಾ ಇದ್ದೀಯ? ಅವರಿಬ್ಬರ ಸಂಭಾಷಣೆ ಬಹು ದೀರ್ಘವಾಗಿದೆ.
ಕೆಲವು ಮಾತು ಓದ್ತೇನೆ. ಅಧ್ಯಯನ ಕಕ್ಷದಿಂಬೋಡೋಡಿ ಐತಂದು ಕಕ್ಷೆ ರೂಮ್. ಅಧ್ಯಯನ ಓದೋ ಮನೆಯಿಂದ ಓಡಿ ಬಂದು ಹೊತ್ತೆಗೆ ಸಹಿತವಾಗಿ ಬಂದ ರಣಧೀರನಂ ಕಂಡು. ಬಹಳ ಚೆನ್ನಾಗಿದೆ. ಒಂದು ಸಣ್ಣ ಕವಿಚೇಷ್ಟೆ ಕವಿಚೇಷ್ಟೆ. ಆಂಜನೇಯ ಯಾವ ದೊಡ್ಡ ಮನುಷ್ಯನ್ ನೋಡಿದ್ರು ಶತಾಯುಷ್ಮಾನ್ ಭವ ಅಂತ ಹೇಳೋ ನೋಡಿ ನಮಸ್ಕಾರ. ಅದು ಇಂದ್ರಿಯ ಭವ್ಯವಾದಂತಹ ಸುಂದರ ಆಕೃತಿಯನ್ನು ನೋಡುವಾಗ ಆಯುಷ್ಮಾನ್ ಅಂತ ಬಂದಿತ್ತು ಆ ಸ್ಥಿತಿಗೆ ತಡ್ಕೋತಾನೆ. ರಾಕ್ಷಸ ಮುಂಡೆಗಂಡ ಅರ್ಧರಾತ್ರಿ ನಾನು ಕಳ್ಳಂಗ್ ಬಂದಿರೋನು ಮಾತಾಡೋಂಗಿಲ್ಲ ಅಂತ ಗೊತ್ತಾದಾಗ ನಾನು ಮುಚ್ಕೋತಾನಂತೆ. ನಾಲಗೆಗೆ ನೆಗೆದ ಹರಕೆ ನೆನಿತೋ ಸಂಯಮದಿ ಸಂಹರಿಸಿ ಮಾತಿಲಿಯಾಗಿ ಇದೇ ಅವನು ಮಾತಾಡ್ತಾ ಇದ್ದಾನೆ. ತರಹಾಸದಿಂ ಇಂದ್ರಜಿತು ತಾರಾಕ್ಷಿಗೆ ಪೇಳ್ದನ್ ಸಂಯಮದಿ ಸಂಹರಿಸಿದನ್ ಪೇಳ್ದನ್ ಮನದನ್ನೆನಿ ಸುರಕ್ಷಿತಳಾಗಿಯುಂ ಬರಿದೆ ಬೆದರುವೆ ಅರಕ್ಷಿತಳವು ಏಕೆ. ಇಷ್ಟು ರಕ್ಷೆ ಇರುವಾಗ, ರಾಕ್ಷಸ ರಾಜನ ಸೊಸೆನೇನಾಗಿರುವಾಗ ನಿನಗೆ ಒಂದು ಸೊಳ್ಳೆ ಕಚ್ಚೋಕ್ ಸಾಧ್ಯ ಇಲ್ಲ ಅನ್ನುವಾಗ ಯಾಕೆ ಕೊಂಡೆ. ವಜ್ರಾರಿಗೇನ್ ಬಾಧೆಯುಂಟಾಯ್ತೆ ನುಡಿ ನುಡಿ ಪ್ರಕಾರಣ ಮಿಳೆನೆ ನೋಳ್ಪೆ ಏಕಂತೆ ಪಿಳಿ ಪಿಳಿ ಯಾಕೆ ನೋಡ್ತಿ ಅನ್ನೋದಕ್ಕೆ ಅವರು ಮಿಳೆನೆ ನೋಳ್ಪೆ ಏಕಂತೆ ಪೇಳ್ ಕೋಟಲೆ ನೊಡನೆ ತಿವಿಪೆನ್ ನಿನ್ನೆ ಕಷ್ಟವನ್ನ ಕ್ಷಣದಲ್ಲಿ ನೀಗಿಸ್ತೇನೆ ಅಂತ ಹೇಳುವಾಗ, ಅಯ್ಯೋ ನಾನು ಹೇಳಕ್ಕೆ ಗೊತ್ತೇನ್ರಿ, ಏನಾದ್ರು ಹೇಳಿದ್ರೆ ನೀವೆಲ್ಲ ಹೆಂಗಸರು ಬರೀ ಮೂಢನಂಬಿಕೆ ನಿಮ್ದು ಹಾಗೆ ಅಂತ ಆರಿಸ್ಬಿಡ್ತೀರಿ. ನನಗಿಲ್ಲಿ ಹೊಡ್ಕೋತಾ ಇದೆ, ಜೀವ ಹೋಗ್ತಾ ಇದೆ, ನನ್ನ ಮಗು ಹೊತ್ತಿದ್ ನೋಡ್ಲಿಲ್ವಾ ನೀವು ಅಂತ ಹೇಳಿ ಧೈರ್ಯವಾಗಿ ಹೇಳ್ತಾಳೆ. ಪೇಳಲೆಂಜುವೆ ನಲ್ಪಂ ನಾನಬಲೆ ನಿನ್ನ ಸಬಲ ಮತಿಗೆ ಪೇಳಲ್ ಭಯಮಪ್ಪುದು ಪ್ರಾಣಪತಿ ಭಾವದಿಂದರಿತುದಂ ಬುದ್ಧಿಯಿಂದಳೆಯಲದು ಮೌಢ್ಯವೆಂದು ನನಗೆ ತೋರ್ಪುದು. ಭಾವದಿಂದ ಅರ್ಥದ್ದನ್ನ ಬುದ್ಧಿಯಿಂದ ವಿಮರ್ಶೆ ಮಾಡಕ್ ಹೋದಾಗ ಭೂತ ಪ್ರೇತ ಪಿಶಾಚಿ ಇದೆಲ್ಲ ಸುಳ್ಳು ನನಗೆ ಅನ್ನಿಸ್ತದೆ. 168 ದುಶ್ಶಕನದ ಚಿಹ್ನೆ ವಿಧಿಯ ಎಚ್ಚರಿಕೆ. ಇದನ್ನ ಕಡೆಗಣಿಸಬಾರದು. ಮತ್ತು ಊಡತ್ತು ಜಾಯಿಲಂ ಹೇಗಿತ್ತು ನವಿಲ್ ಗಂಟೆ ಸರಮ ನಿಮಿತ್ತಂ ಚೀರ್ತುದು ಚೀರ್ತುದು ನಿದ್ದೆಯ ನೊದರಿ ತೊಟ್ಟಿಲೊಳಗೆದ್ದು ಕುಳ್ತನಿ ಎನ್ನ ಪೌರುಷವತ್ರ ಸಂಭವಂ. ಮಗು ಎದ್ದು ಕೂತ್ಕೊಂತು. ಕೇಳಿದಂತ ಗಮನಿಸಬಹುಲ್ ಸತಿಯ ನುಡಿಗಳನ್ನು ಇಂದ್ರಜಿತ್ತು. ಸದ್ದನ್ನೆಲ್ಲ ಕೇಳಿದ್ರುವೆ ಅದೇನ್ ಯಾಕೀಗಾಯ್ತು ಇಲ್ಲ, ಗಟ್ಟಿ ಶೂರ ಅವನು. ಮತ್ತೆ ಪತ್ನಿಗೆ ಹೇಳ್ತಾನೆ, ಏನಿದು ಯಾಕೆ ಇಷ್ಟೊಂದು ಧೂಪ ಕಾಣ್ತಾ ಇದೆ? ಆಗ್ಲೇ ನೀವು ಗಮನಿಸಿದ್ದೀರಿ ಆಂಜನೇಯ ಹೊಗೆ ಎಷ್ಟಲ್ಲಿ ಬಂದಿದ್ದಾನೆ ಅಂತ, ಅದು ಇವನು ಗಮನಕ್ಕೆ ಬಂದಿದೆ. ಯಾಕೆ ಮನೆ ತುಂಬ ಹೊಗೆ ಯಾಕೀಗಾಯ್ತು? ಯಾರಲ್ಲಿ ಸೇವಕರೇ, ಬಾಗಿಲನ್ನು ಕಿಟಕಿ ಬಾಗಿಲನ್ನು ತೆಗೆ ಅಂತ ಆಜ್ಞೆ ಮಾಡ್ತಾನೆ. ಇಂತು ಹೊಗೆ ಅಡಿಸಿದೊಡೆ ನಿದ್ದೆ ಎಲ್ಲಿ ಬರುತ್ತದೆ ಕಂದಗೆ, ಅದಕ್ಕೆ ಪಾಪು ನಿದ್ದೆ ಮಾಡಿಲ್ಲ. ಕವಾಕ್ಷಮಂ ತೆಗೆ ಹೋದ ಬೈಗಿನುಳೊಂದು ಬಿದ್ದು ಮಹೋಲ್ಕೆ. ಈಗ ಎರಡನೇ ಮಾತು ಹಲವು ಕಡೆ ಬಂದಿದೆ, ಒಂದ್ಸರಿ ಓದ್ತೇನೆ. ಮೂಲದಲ್ಲೂ ಇದೆ. ಉಲ್ಕಾಪಾತ ದೊಡ್ಡದಾದಂತ ನಕ್ಷತ್ರ ಬೀಳುವಂತಹದ್ದು, ಅದು ಅಮಂಗಳ ಅನ್ನೋ ಸೂಚನೆ. ಅದಕ್ಕಾಗಿ ಹಿಂದಿನ ಅರ್ಥ ಹೀಗಾಯ್ತು, ನಾನು ನೋಡಿದೆ ಅನ್ನೋದೆಲ್ಲ ಹೇಳ್ತಾನೆ. ಗೋತ್ರಮೇನೋ ಕಪಿಗೋತ್ರಮಂ ಕೆತ್ತಿದೋಲ್ ಕಾಣಿಸಿದ್ದಂತೆ ಕೆಲರ್ಗೆ. ಯಾರಿಗೊತ್ತು ಯಾರು ಆಂಜನೇಯನನ್ನು ನೋಡಿದಾರೋ, ಒಂದು ಮಂಗನನ್ನ ನೋಡಿದಾಗ ಅನ್ನಿಸ್ತಂತವರಿಗೆ ಕೆತ್ತಿದೋಲ್ ಕಾಣಿಸಿದ್ದಂತೆ ಕೆಲರ್ಗೆ. ಬೇಡೆಂಬರ್ ಅರ್ಸುಗಳ್ ಅರಿತವರ್. ಏನ್ ಮಾಡುದು, ಈ ವಿಷಯ ತಿಳಿದವರು ಅರ್ಸರಿಗೆ ಕೇಳು ಅಂತ ಹೇಳ್ತಾರೆ. ರಾಜನಿಗೆ ಏನೋ ತೊಂದರೆ ಆಗುತ್ತೆ ಅಂತ ಹೇಳಿ ಆದ್ರಿಂದ ಎದೆ ಹೊಡ್ಕೋತಾ ಇದೆ. ನೀನ್ ಹೋಗ್ಬೇಡ, ಇಲ್ಲೇ ಇರು. ಸಾಲ್ಗುಮ ಅಂತೆ ಕಂತೆಯ ಚಿಂತೆ. ಪದ ನೋಡಿ ಹೆಂಗ್ ಜೋಡಿಸ್ತಾರೆ. ಅಂತೆ ಕಂತೆಯ ಚಿಂತೆ ಕಲ್ಪನಾ ಭೀತಿಯಂ ಬಿಡುಕಂತೆ ಹೆಣ್ಜಾತಿಗೆ ಬೇರೆ ತರ್ಕಮಂ ವಿಧಿಸಿ ಸೃಷ್ಟಿಕರ್ತಂ ಕಾಣೆನ. ಹೆಣ್ಣುಗಳೇ ಹೀಗೆ ಮಾಡದ್ದನ್ನು ಯೋಚನೆ ಮಾಡಿ ಹೆದರ್ಕೋತಾರೆ. ಬಿಡಿ ಅದನ್ನ. ಮನ್ಮನ ಪ್ರಿಯ
ಈ ಪುಸ್ತಕ ಓದಿ ಬೇಗ ಬೇಗ ನಿನ್ನ ಹತ್ರ ಬರ್ತೇನೆ. ಸಂಘವಿಲ್ಲದ ನಿನ್ನ ಕಲ್ಪನೆಗೆ ಭೀತಿ ಸಹಜ. ಆದ್ದರಿಂದ 10 ನಿಮಿಷ ಬಂದು ಇವತ್ತು ರಾತ್ರಿ ಇಲ್ಲಿ ಇರ್ತೇನೆ, ನಿನಗೆ ಧೈರ್ಯ ಕೊಡ್ತೇನೆ ಅಂತ ಹೇಳಿ ಸಮಾಧಾನ ಮಾಡಿ ಹೋಗ್ತಾನೆ. ಹೆಣ್ಣೆದೆಯ ಅಳಲ್ಕೆ ಅಯ್ಯೋ ನನ್ನ ಗಂಡ ತಿರಸ್ಕರಿಸಬೇಡವೋ ಅಂತ ಮತ್ತೊಮ್ಮೆ ಅವಳು ಬೇಡ್ಕೊಂಡಾಗ ವೆಂಕಟ್ ಸಮಾಧಾನ ಮಾಡಿ ಹೋಗ್ತಾನೆ. ಆದರೆ ಜನರಿಗೂ ಕೂಡ ಉಲ್ಕೆಯನ್ನು ನೋಡುವಾಗ ಅನೇಕ ರೀತಿಯ ಸಂಗತಿ ಮನಸ್ಸಿಗೆ ಪ್ರಲೋಭನ ಆಗ್ತದೆ. ರಾಮ ಸತಿಯಂ ಮಾವನ ಅಪಹರಿಸಿ ತಂದ ಮೊದಲ್ಗೊಂಡು, ಈಗೆಲ್ಲ ನಮ್ಮ ಮಾವ ಸೀತೆಯನ್ನು ತಂದಾಗ್ಲಿಂದ ಇದೇ ತರ ಒಂದಲ್ಲ ಒಂದು ಗೋಳೆ ತಾರಾಕ್ಷಿವೆ, ಅಷ್ಟೇ ಅಲ್ಲ ವಿಭೀಷಣನ ಮಗಳು ಇದ್ದಾಳೆ ಅನಲೆ ಅಂತ, ಅವರೆಲ್ಲರೂ ಕೂಡ ಮಾವನ ಈ ಕಾರ್ಯದಿಂದ ಅನಲೆಗೆ ದೊಡ್ಡಪ್ಪ, ಮನೆಯವರ ಹೆಣ್ಮಕ್ಳಿಗೆ ಈ ಕಾರ್ಯದಿಂದ ಅಪಾರವಾದಂತಹ ವೇದನೆಯಾಗಿದೆ. ಅದನ್ನ ಇಲ್ಲೂ ಮತ್ತೆ ಅನಲೆ ಪ್ರಸಂಗದಲ್ಲೂ ಕೂಡ ಕುವೆಂಪು ವಿಸ್ತಾರವಾಗಿ ಹೇಳ್ತಾರೆ. ಮಾವನ ಅಪಹರಿಸಿ ತಂದ ಮೊದಲ್ಗೊಂಡು ತೋರುತ್ತಿವೆ ದುಕ್ಷಗುಣಗಳು, ನನಗೂ ഇരുൾ സ്വപ്നമയം ആ മഹാതായൻ സീതയം ಹದಿಬದೆಯ ಅಧಿದೇವಿಯಂ ಅಧಿದೇವಿಯಂ ಮಾವನೆಂತಕ್ಕೆ ತಂದಾಯ್ತು, ವಶವಾಗದವಳ ನಿನ್ನಾದೊಡಂ ಹಿಂದೆ ಕೊಪ್ಪಿಸುವಂತೆ ತಿದ್ದಬಾರದೆ ನಿಮ್ಮ ತಂದೆಯಂ. ನಿಮ್ಮ ಅಪ್ಪನಿಗೆ ಹೇಳಿ ಸ್ವಲ್ಪ ದಾರಿ ಬದಲಾಯಿಸ್ಕೊಳಕ್ ಹೇಳ್ಬಾರ್ದೇನ್ರಿ ನೀವು. ಆ ತಂಗಿ ಕಕ್ಕನ ಮಗಳು, ಯಾರು ವಿಭೀಷಣನ ಮಗಳು ಹೇಳಿದ್ನಲ್ಲ ಅನಲೆ, ನಿನಗೆ ಸಖಿ, ಅವಳ ಉಪದೇಶ ಕೇಳಿ ಕೇಳಿ ನಿನ್ ಬಾಯಲು ಇಂಥ ದುಷ್ಟ ಮಾತು ಬಂತು. ಅವಳು ಯಾವಾಗ್ಲೂ ಹಾಗೆ ಅಂತ ಇರ್ತಾಳೆ, ಮಾವನವರು ಸೀತೆನ ಹೊತ್ಕೊಂಡ್ಬಂದಿದ್ದಾರೆ, ತಪ್ಪು ತಪ್ಪು ಅಂತ. ನಿನ್ ಬಾಯಲು ಈ ಮಾತೆ ಬಂತು, ನಿನ್ ಸಖಿ ಅವಳ ಮಾತು ಕೇಳಿ ನೀನು ದಾರಿ ತಪ್ತಾ ಇದ್ದೀಯ. ಚೀಚಿ, ವಿಭೀಷಣ ಆರ್ಯನ ತೆರದವಳು ನೀ ಮೊರೆಯುತ್ತೀರ, ನನಗೆ ತಂದೆಗೆ ಉಪದೇಶಕ್ಕೆ ಕೊರತೆಯುಂಟೇನು. ಆ ವಿಭೀಷಣ ಇದನ್ನಲ್ಲ ಹೇಳ್ಕೊಳ್ಳಿ ಹೋಗಿ, ಯಾಕೆ ಮತ್ತೆ ಹೋಗ್ಲಿ, ಕೊನೆಗೆ ಹೇಳೋ ಮಗ ನಾನಲ್ಲ, ನಾನಿರ್ಬೋದು ಅಯ್ಯನ ಆನತಿಯಂತ ನಡೆಯಲಿಕ್ಕೆ ಹೇಳಲಿಕ್ಕೆ ಅಲ್ಲ. ಬುದ್ಧಿ ವೇಳಲ್ ಕನ್ಯರಿರ್ಪಾರ್ ಎನಗೆ ಮಿಗಿಲ್ ಜ್ಞಾನಿகள் ವಿಭೀಷಣಾದಿಗಳು. ಮಲಗು ನಡೆ ಹೆದರಿಕೆ ನುಳಿ ಲಂಕೆ ನಮ್ಮನ್ನರಿಪ್ಪ, ಈ ಲಂಕೆ ಸ್ವರ್ಗಂ ದಿಟಂ ದುಸ್ಸಾಧ್ಯ ಮಾರ್ಗಾದೊಡನ್. ನನ್ನಂತ ವೀರ ಇರುವಾಗ ಯಾರೇ ಶತ್ರುಗಳು ಪ್ರವೇಶ ಮಾಡೋದಕ್ಕೆ ತೊಂದರೆ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಧೈರ್ಯ ಕೊಡ್ತಾನೆ. ಆಂಜನೇಯನು ಕೇಳಿಸ್ಕೊತಾ ಇದ್ದಾನೆ ಎಲ್ಲ ಮಾತನ್ನು. ಸೀತಾ ವಾರ್ತೆ ಕೇಳಿದು ಇಷ್ಟು ನಡುವೆ ಸೀತೆಯನ್ನು ಮಾತಾಡ ಬಾಳಿನಲ್ಲಿ ಇಂಡೈರೆಕ್ಟ್ ಆಗಿ ಬಂತಲ್ಲ, ಇವನಿಗೆ ಇಲ್ಲಿ ರೋಮಾಂಚನ ಆಯ್ತು. ಇಷ್ಟೊತ್ತಿಗೆ ಒಂಚೂರು ಸುದ್ದಿ ಸಿಕ್ಕದಂಗೆ ಆಯ್ತು, ಸೀತೆಯನ್ನು ಶಬ್ದ ಕೇಳ್ದಂಗೆ ಆಯ್ತು. ಅಂದ್ರೆ ಇಲ್ಲೆಲ್ಲೋ ಇದ್ದಾಳೆ, ಇಲ್ಲೇ ಬಿಚ್ಚಿಟ್ಟಿದ್ದಾಳೆ, ಎಲ್ಲಿ ನೋಡ್ಬೇಕು ಅಷ್ಟೇನೆ. ಸೀತಾ ವಾರ್ತೆ ಕೇಳಿದು ಮನದುತ್ಸವಂ ಚರ್ಚೆ, ಹಬ್ಬ ಜಾಸ್ತಿಯಾಗಿ ವಂದಿಸುತ್ತಿಂದ್ರಜಿತು ಸತಿಯನಲ್ಲಿಂದ ಪುರಮುಟ್ಟನಾಂಜನೇಯಂ ರಾಮ ದೈತೆಯಂ ಪುಡುಕಲ್ಕೆ ಮುಂದೆ ಪುಡುಕಲ್ಕೆ. ಈ ಮಾತುಗಳನ್ನ ಅಲ್ಲಿಗೆ ಬಿಟ್ಟು ತನ್ನ ದಾರಿಯನ್ನು ಹಿಡಿದ ಆಂಜನೇಯ ಹೊರಗೆ ಬರ್ತಾನೆ. ಬಹಳ ಮುಖ್ಯವಾದ ಕರ್ತವ್ಯ ಇದೆಯಲ್ಲ ಜಾನಕಿಯ ಅನ್ವೇಷಣೆ. ಹೊಕ್ಕನಲ್ಲಿ ಪ್ರಹಸ್ತನ ಮನೆಗೆ, ಅಲ್ಲೇನಾರು ಇರ್ಬೋದ ಅಂತೇಳಿ ಮಹಾಸೇನಾನಿ ಪಾಂಬೆಯೊಬ್ಬಳ ಪಾದ ಮೂಲದಲ್ಲಿದ್ದು, ಪಾಂಬೆ ಜಾರೆ ಯಾರೋ ಕರ್ಕೊಂಡು ಬಂದ ಹೆಂಗ್ಸು ಅವಳು ಕಾಲಿನ ಹತ್ರ ಹಿಡ್ಕೊಂಡು ಏನೋ ಮಾಡ್ತಿದ್ದಾನೆ. ಈ ಸೈನ್ಯ ನಾಯಕ ಇಂಥವ್ರು ಇಂಥ ಕೆಲಸ ಮಾಡಿದೆ, ಆಹಾ ಈ ಲಂಕ ಚೆನ್ನಾಗಿ ಹೊಡಿತದೆ ನನ್ನ ತಲೆ ಬೈಕೊಂಡು ಹೋಗ್ತಾನೆ. ಮಹಾಪಾರ್ಶ್ವನಂಬಿನ್ನೋರ್ವ ಸೇನಾನಿಯ ಮಹಾಶ್ವೇತ ಸೌಧಕ್ಕೆ ಬಂದ, ತನ್ನೊಂದಸ್ತ ಶಕ್ತಿ ಮಂತ್ರದಿಂದ ಅರ್ಜಿಸುತ್ತಿದ್ದನಂ ಗೌರವಿಸಿ, ಮಂತ್ರಶಕ್ತಿಯಿಂದ ತನ್ನ ಆಯುಧ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಡೋದು ಪ್ರಯತ್ನ ಮಾಡ್ತಾ ಇರುವಂತಹ ನಾಯಕರು ಹೀಗಿರಬೇಕು ಅಂತೇಳಿ ಮೆಚ್ಚಿಕೊಂಡು ಗೌರವಿಸಿ ಮುಂಬರಿದನಲ್ಲಿ ವಿರೂಪಾಕ್ಷ ದಳಪತಿಯ ಮನೆಗೆ. ಒಬ್ಬ ದಳಪತಿಯ ಮನೆಯನ್ನು ನೋಡ್ಬೇಕು ಅನ್ನೋದಲ್ಲ, ಎಲ್ಲಿದ್ದಾಳೋ ಯಾರ ಹತ್ರ ಇಟ್ಟಿದ್ದಾನೋ
ಅದಕ್ಕಾಗಿ ರಾವಣನ ಮನೆಯನ್ನು ಹುಡುಕ್ತಾನೆ ಲಾಸ್ಟಿಗೆ. ಪ್ರತಿ ಮನೆಗೂ ಬರ್ತಾ ಇದ್ದಾನೆ. ಹೀಗೇನೆ ಎಷ್ಟೋ ಜನರ ಮನೆ ಅನ್ನೋದನ್ನ ಸಾಲವಾಗಿ ಹೇಳ್ತಾನೆ, ಪಟ್ಟಿ ಮಾಡ್ತಾರೆ. ಜನ್ಮಾಲೆ, ಜಂಬುಮಾಲೆ, ಸುಮಾಲೆ, ಧೂಮ್ರಕ್ಷಿ, ಘನ ವಿಘನ, ವಕ್ರಷಟ ಮತ್ತ ಯುದ್ಧೋನ್ಮತ್ತ ಹಸ್ತಿ ಮುಖ ಶೋಣಿತಾಕ್ಷ ಕರಾಳ ರಶ್ಮಿಕೇತು ವಗೇರೆ ವಗೇರೆ ಎಲ್ಲಾ ಮನೆಗಳನ್ನು ಒಟ್ಟು ಹೊರಟು ಇನ್ನೂ ಕಾಣದೆ ಇದಿರು ಮಲೆ ತೆದ್ದು ನಿಂತುದ ಕುಂಭಕರ್ಣನ ಬೃಹತ್ ಭವನ ಭೀಷಣ ಭವ್ಯ ಗೋಪುರಂ. ರಾವಣನ ಅರಮನೆಗಿಂತ ದೊಡ್ಡದಾಗಿರುವಂತಹ ತಮ್ಮ ವಿಭೀಷಣನ ಮನೆ ಅದು ಎಷ್ಟು ದೊಡ್ಡದಾಗಿದೆ ಅಂದ್ರೆ ಆಶ್ಚರ್ಯಕರವಾದ ಮಾತು ಮುಂದೆ ಹೇಳ್ತಾನೆ. ಆಂಜನೇಯನಿಗೆ ದಾರಿ ತಪ್ಪಿತು ಅಂತ ಅಲ್ಲಿ. ಯಾಕೆಂದ್ರೆ ಅದು ಎಷ್ಟು ದೊಡ್ಡದು ಅಂದ್ರೆ ಎಲ್ಲಿಂದ ಹೊರಟು ಎಲ್ಲಿ ತಲುಪಿನೋ 100 ಮೈಲಿ ಅಗಲದ ದೊಡ್ಡದಾದ ಬೃಹತ್ ಸೌಧವನ್ನು ಪ್ರವೇಶ ಮಾಡುವಾಗ ಇದಾವ ವೀರನ ಮನೆಯೋ, ಹಸುರ ರಾಜನ ಮನೆಯೋ, ಅನ್ವೇಷಣೆಗೆ ಇದು ಕೊನೆಯೋ, ಹಾಗಾದ್ರೆ ಇಲ್ಲೇ ಸಿಗ್ತಾಳ ಸೀತೆ? ಕಪಿಕುಲದ ಪುಣ್ಯ ಪೈರಿನ ತೆನೆಯೋ, ಕಪಿಕುಲದ ಪುಣ್ಯ ಪೈರಿನ ತೆನೆಯೋ ಅಲ್ಲ ನೋಡ್ಬೇನೆ ಹೂಕ ರೂಪವನ್ನ ತಾಳ್ದು ಹೊಕ್ಕ. ಇಂಥ ದುಷ್ಟರ ಮನೆಗೆ ಸುಂದರ ಯಾಕೆ ಅಂತ ಹೂ ವೇಷದಲ್ಲಿ ಆ ಮನೆಗೆ ಹೋಗ್ತಾನೆ, ನೋಡ್ತಾ ಬರ್ತಾನೆ. ಬಹಳ ಅದ್ಭುತವಾಗಿದೆ. ಅದಕ್ಕಾಗಿ 4 ಸಾಲ ಜಾಸ್ತಿ ಓದ್ತೀನಿ, ಟೈಮ್ ಆಗುತ್ತೆ, ಏನ್ ಮಾಡೋದು. ಸಹ್ಯದ ಆಗುಂಬೆ ಅಟವಿಯಲ್ಲಿ, ಸಹ್ಯಾದ್ರಿಯ ಶಿಖರದಲ್ಲಿ ಆಗುಂಬೆ ಅಂತ ಒಂದು ಜಾಗ. ಆ ಆಗುಂಬೆಯ ಅಟವಿ ಹುಬ್ಬಳ್ಳಿಗೆ ಹತ್ತಿರ ಇರುವಂತಹದ್ದು. ಅಲ್ಲಿ ಬಲಗೆಯ ಬೃಹತ್ತರು ಶ್ರೇಣಿ, ಮಿಕ್ಕಿರದ ಬೋಲ್ ಪಂಕ್ತಿ ಪಂಕ್ತಿ ಸ್ತಂಭಗಳು, ಎತ್ತರವಾದ ಮರಗಳು ಸಾಲು ಸಾಲು ಆಗಿದೆಯಲ್ಲ. ಹಾಗೆ ಕುಂಭಕರ್ಣನ ಮಲ್ಲೆಯಲ್ಲಿರುವ ಕಂಬಗಳ ಸಾಲು, ಕಂಬಗಳ ಸಾಲು ನೀಡುವಾಗ ಆ ತರು ವೃಂದವನ್ನ ಸಹ್ಯಾದ್ರಿಯ ಆಗುಂಬೆಯನ್ನ ನೆನ್ಸ್ಕೊಳ್ತಾನೆ. ಅದೇ ತರ ತದ್ವತ್ ದೊಡ್ಡ ದೊಡ್ಡ ಮರಗಳನ್ನ ಕಂಬಗಳನ್ನ ಇಟ್ಟು ಬಹುದೊಡ್ಡ ರೂಪವನ್ನ ಮನೆಯನ್ನ ಕಟ್ಟಿದ್ದಾರೆ. ಪೆರ್ಮರದ ದಿಮ್ಮಿಗಳು, ಪೆರ್ಬಂಡೆಗಳು ಕಟ್ಟೋದಕ್ಕೆ ಸಣ್ಣ ಸಣ್ಣ ಕಲ್ಲಲ್ಲ, ಬಂಡೆಗಳು, ಪೆರ್ಮರದ ದಿಮ್ಮುಗಳು, ಬಲ್ದಡಿಗ ನೇಣುಗಳು, ಒಂದೆಡೆ ದಪ್ಪದ ಗಾತ್ರದ ನೇಣಂದ್ರ ಹಗ್ಗಗಳು, ಕುಂಕುಮಂ ಬೆರೆಸಿದ ಕೆಮ್ಮಣ್ಣಿನೊಟ್ಟುಗಳು, ಜಂಬಿಟಿಗೆಗಳು, ನುಣ್ಮಳಲ್ ವೆಟ್ಟುಗಳು, ಮಳೆನ ರಾಶಿಗಳು ಮೇಲೆ ತೆತ್ತುವಲ್ಲಲ್ಲಿ. ಮನೆ ಕಟ್ಟಿ ಆದ್ಮೇಲೆ ಇದೆಲ್ಲ ಯಾಕೆ ಅಂತ ನಿಮಗೆ ಆಶ್ಚರ್ಯ ಆಗ್ಬೋದು. ಇದು ಯಾಕೆ ಅಂದ್ರೆ ಮನೆ ಕಟ್ಟೋದಕ್ಕಲ್ಲ, ಅದು ಅವನು ಯಾವಾಗಲೂ ಮಲ್ಲ ಯುದ್ಧ ಮಾಡ್ಕೊಂಡಿರೋನು. 6 ತಿಂಗಳ ನಿದ್ದೆ, 6 ತಿಂಗಳ ಎಚ್ಚರ. 6 ತಿಂಗಳ ಎಚ್ಚರ ಆಗಿರುವಾಗ 2ನೇ ಕೆಲಸ, ಒಂದು ಮಲ್ಲ ಯುದ್ಧ ಮಾಡೋದು, 2ನೇದು ಊಟ ಮಾಡೋದು. ಊಟ 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 ಎಷ್ಟು ಊಟ ಅಂದ್ರೆ ಒಂದು 25,000 ಕುರಿ ಒಂದೊತ್ತಿನ ತಿಂಡಿಗೆ ಬೇಕು ಅವನಿಗೆ. ಇಂಥ ದೊಡ್ಡ ಹೊಟ್ಟೆಯ ಮುಂದೆ ಬರ್ತದೆ ಬಹುದೊಡ್ಡ ಗಾತ್ರದ ಕುಂಭಕರ್ಣ. ಆ ಮನೆ ಒಳಗೆ ಗಟ್ಟಿಗಳು ಕಾದಾಡೋದಕ್ಕೆ ವ್ಯವಸ್ಥೆಗಳು, ಆ ಕೋಣೆಗಳು ಹೇಗಿದೆ ಅನ್ನೋದಕ್ಕಾಗಿ ಪೆರ್ಪಂಡೆ, ಸಾಲು ಮರಗಳು, ಕಂಬಗಳು ಎಲ್ಲ ಹೇಳಿ ಹೇಗೆ ಯುದ್ಧ ಮಾಡ್ತಾನೆ ಅಂದ್ರೆ ಮುಂದೆ ನೋಡ್ತೀರಿ. ಅದ್ಭುತವಾದ ಚಿತ್ರ, ಕಲ್ಪಿಸ್ಕೊಳಕ್ಕಾಗಲ್ಲ. ತಗೊಂಡ್ ಬಾ ಅಂತ ಹೇಳ್ತಾನೆ ಮಲ್ಲ. ಮಾಡೋಕ್ ಕರ್ಕೊಂಡ್ ಬರ್ತಾನೆ ಒಂದು ಮದ್ದಾನೆಯನ್ನ. ಅದರ ಹಣೆಗೆ ಇವನು ತಲೆಯನ್ನು ಗಟ್ಟಿಸಿ ಗಟ್ಟಿಸಿ ಅದನ್ನು ಸಾಯಿಸ್ತಾನೆ. ಆ ತರಹ ಆಟಗಳು ಕುಂಭಕರ್ಣಂಗೆಲ್ಲ ಶಿಷ್ಯರಿಗೆ ಆ ಮಟ್ಟದಲ್ಲಿದ್ದಾರೆ. ತಿಂಟಂ ರಾಕ್ಷಸ ವ್ಯಾಯಾಮಂ ಅಮ್ಮ ರಂಗಂ ಇರಲ್ ವೇಳ್ಕುಂ ದೃಶ್ಯಾದ್ಭುತಂ ವ್ಯಾಯಾಮ ರಂಗಂ ಇರಲ್ ವೇಳ್ಕುಂ. ಸುತ್ತಲೆಲ್ಲೆಡೆಯಲ್ಲಿ ಮೆರೆದುದು ಕುಂಭಕರ್ಣನ ವಿನದ ವೀಣೆಯ ಕವರ್ತೆಗಳು. ತೋರು ಮನೆಯಲ್ಲಿ ನಡೆವಳೆ ಮುಂದಕ್ಕೆ ಅಲ್ಲಿ ಇಲ್ಲಿ ಎಲ್ಲೆಲ್ಲೂ ನಮ್ಮ ಮನೆಗಳಲ್ಲಿ, ಕಾಡಿನಲ್ಲಿ, ಮಲೆನಾಡಿನಲ್ಲಿ, ಶ್ರೀಮಂತರ ಮನೆಯಲ್ಲಿ ನಾವು ಬೇಟೆಯಾಡಿದ ಒಂದು ಹುಲಿಯ ತಲೆಯನ್ನು ನಮ್ಮ ಮನೆಯಲ್ಲೂ ಲಿಂಗಲಿನಲ್ಲಿ ಇಂಕೆ ಕೋಡುಗಳು 2-3 ಕಡೆ ಮನೇಲಿ ಅಣಿಸಿತ್ತು. ಇದೆಲ್ಲ ಪಡೆದ ಸಂದರ್ಭದ ನೆನಪಿಗಾಗಿ ಸಂಗ್ರಹ ಮಾಡುವಂತಹದ್ದು ಹಳ್ಳಿಗಳಲ್ಲಿ ನೋಡಿ ಬೇಟೆಯಾಡುವವರಿಗೆ ಆ ಹುಲಿಯ
ಅಲೆಯನ್ನೇ ಮಣ್ಣು ತುಂಬಿ ಅಥವಾ ಹುಲ್ ತುಂಬಿ ಇಟ್ಕೊಳ್ಳೋ ಅಂತ ರೂಢಿ. ಹಾಗೆ ಅರಮನೆ ತುಂಬಾ ಒಂದು ಮೃಗಾಲಯ ಆಗಿತ್ತು, ಒಂದು ಮ್ಯೂಸಿಯಂ ಆಗಿತ್ತು ಅಂತ ನೋಡಿ. ದಿನದ ವೇಂಟೆಯ ಕವರ್ತಗಳು ತೋರು ಮನೆಯಲ್ಲಿ ನಡೆಗಳೆ ಮುಂತಣಿಕೆ ರುಕ್ಮಿಣಿ ಸಂಗ್ರಹ ಶಾಲೆಯಂ ಪ್ರವೇಶಿಸಿದವೋ ಕಾಣಿಸಿತು ಅಲ್ಲಲ್ಲಿ ನಾನಾ ವಿಧದ ವನದ ಜಲದ ಗಗನ ಜೀವಿಗಳು ಎಲ್ಲವನ್ನೂ ಕೂಡ ತಂತು ಕುಣಿತಾನೆ. ಪ್ರಾಣಿಗಳಾದೊಡಂ ಪೆಣ್ಣೆಂಬ ಸುಳವಿರದೆ ಬರಿ ಗಂಡು ಬೀಡಾಗಿ ಆದ್ರೂ ಯಾವುದು ಗಂಡು ಹೆಣ್ಣು ಅನ್ನೋ ಪದಾರ್ಥ ಅಲ್ಲಿಲ್ಲ. ಪ್ರಾಣಿಗಳಾಗ್ಲಿ ಪುರುಷರಾಗ್ಲಿ ಹೆಣ್ಣಿಲ್ಲ. ಭೀಷಣತೆ ವೆತ್ತುದ ಕುಂಭಕರ್ಣ ಪ್ರಪಂಚಂ. ಇದೇನು ಆಶ್ಚರ್ಯ ಅಂತ ಎತ್ಕೋತಾನೆ ಆಂಜನೇಯ. ಕೇಳಿದುದೈ ಮಹಾಭೀಳತರ ಡಿಕ್ಕಿಧ್ವಾನ ಭೈರವಂ. ಏನಿರ್ಬೋದು ಹೇಳಿ, ಡಿಕ್ಕಿಧ್ವಾನ ಹೇಳಿದ್ನಲ್ಲ, ಪ್ರಾಣಿಗಳಂತಹ ದೊಡ್ಡ ದೊಡ್ಡ ಪ್ರಾಣಿಗಳನ್ನು ಜೊತೆನಲ್ಲಿ ಅಂಗವಿದ್ಯೆ ಮಾಡು ತೋಳ್ಬಲವನ್ನು ಹೆಚ್ಚಿಸಿಕೊಳ್ಳುವಂತ ಆಟ, ವ್ಯಾಯಾಮದ ಆಟ. ಅದು ಡಕ್ಕ ಡಿಕ್ಕಿ ಪದಗಳು, ಡಕ್ಕ ಡಿಕ್ಕಿ ಧ್ವಾನ ಶಬ್ದ. ಎಂತಹ ಭೈರವಂ. ಸಿಡಿದೊಡನೆ ಮುಷ್ಟಿಯದ್ದಂಗೈವವೋಲ್ ನೆಲಂಕಂಪಿಸುವವೋಲ್ ಸಡಿಲ್ದುರುಳ್ದು ಗಂಡ ಶೈಲಮಂತೆ. ಗಂಡ ಶೂರ, ಶೈಲ ಬೆಟ್ಟ ಬಿದ್ದ ಹಾಗೆ ಈ ಬೆಟ್ಟದಂತಹ ಜನಗಳು ಬೀಳ್ತಾರೆ. ಅಣ್ಣಗೆ ತಗೊಳ್ದು ಅವಳಿಸುವವೋಲ್ ಮೈ ಬಿಡ್ಕೊಳ್ಳಾಗೆ ಸಮೀಪಿಸುತ್ತ ಧೈರ್ಯ ಸ್ಖಲನಕಾರಿ ಕೋಲಾಹಲಂ. ಧೈರ್ಯ ಸ್ಖಲನ ಜಾರಿಕೊಂಡಂತಹ ಹೇಳಿಗಳ ಕೋಲಾಹಲ. ನಿನ್ನದ ದೈತ್ಯ ಭೀಮನ ಬೃಹತ್ ವ್ಯಾಯಾಮ ವೇದಿಕಾ ಪ್ರಾಂಗಣ ಎಲ್ಲ ನೋಡ್ತಾನೆ, ತಾನು ಇದೆಲ್ಲ ಮಾಡ್ತಾನೆ. ಅದರಿಂದ ಬಹಳ ಇಷ್ಟವಾದ ಜಾಗ. ಪೆಂಜೊಡರ್ ದೀವಿಗೆ ಬೊಂಬಾಳಗಳ ರಾಜಿ. ನಮ್ಮ ಕಡೆ ಬೊಂಬಾಳ ಅಂದ್ರೆ ಪಂಜು. ಆ ಪಂಜಿನ ಬೆಳಕಿನಲ್ಲಿ ಇದ್ದಾನೆ. ದೆವ್ವದ ಆರಾಧನೆಯ ನೀರಾಜನಗಳು. ಹೇಗಿತ್ತು ಪಂಜು ಅಂದ್ರೆ, ದೆವ್ವಗಳ ಆರಾಧನೆ ಮಾಡುವ ನಮ್ಮ ಮಂಗಳೂರು ಉಡುಪಿ ಭಾಗದ ದೇವತೆಗಳು ವೇಷ ಹಾಕೊಂಡು ಕುಣಿತಾರಲ್ಲ, ಅವರು ಆ ದೆವ್ವದ ಆರಾಧನೆಗೆ ಹಚ್ಚುವ ಪಂಜಿನಂತೆ ಬೆಲಂ ಕೆನ್ನೀರಿನೊಳದು ಅದರಲ್ಲಿ ಹೋಗಿ ನಾಟ್ಯಮಂ ಕುಡ್ಯ ಕಂಬಗಳೊಡನೆ ಮೇಳಮಂ ಕಟ್ಟಿ. ಕುಡ್ಯ ಗೋಡೆ ಕಂಬಗಳೊಡನೆ ಮೇಳಮಂ ಕಟ್ಟಿ. 311. ಆ ರಕ್ತ ದೀಪಾರ್ಚಿರೋಚನೆಯ ವರ್ಣಮನೆ ಪೋಲ್ವ ಕೃತಿವತ್ರ ಮಾತ್ರ ಧಾರಿಗಳಲ್ಲಿ ಬರೀ ಸೊಂಟಕ್ಕಂದು ಸತ್ಯ ವೀರಗಾಸೆ ಹಾಕಿದ್ದಾರೆ, ಮೈಯೆಲ್ಲ ಬೆತ್ತಲೆ ಇರುವಂತಹ ಜಟ್ಟಿಗಳು ಪ್ರೇಕ್ಷಣ ಪ್ರಾಣ ಸುತ್ತಂ ವಿಜೃಂಭಿಸಿರ ನೋಡುವವರಿಗೆ ಅನ್ನರಂತೆ ಆರಾಧನೆ. ಗೂಳಿ ನಾಲ್ಕಂ ಅಲೆತುಬು ಕಲಿಮಲ್ಲನಿಗೆ 4 ಗೋಳಿಗಳನ್ನ ತಂದು ಏಕಾಲದಲ್ಲಿ ನನ್ನ ಮೈ ಮೇಲೆ ಬಿಡಿ ಅಂತಾನೆ. 4 ಬುದ್ಧಿ ಸಾಯಿಸ್ತಾನೆ. ಅದ್ಭುತ. ಕಲ್ಪನೆಗೇನು, ಸತ್ಯಕ್ಕೇನು ಹೇಳ್ಬೇಕಾಗಿಲ್ವಲ್ಲ. ನಮಗೆ ಮಲೆಯಲ್ ತಕ್ಕ ನೀತನೆ ಅದಟಂ. ನೋಡ್ತಾ ಇದ್ವಾಗ ತಲೆ ನೂಗ್ತಾನೆ ಆಂಜನೇಯ. ಇಂಥವ್ರ ಹತ್ರ ಮಾರ್ಗಟ ಮಾಡಕ್ ನನಗೂ ಇಷ್ಟ ಆಗುತ್ತೆ, ಬೆಲೆ ಅಂತ ಸತ್ತೊಡ್ಬಿಡ್ತಾನೆ. ಈ ಬಸ್ತೂಲತೆಯ ನಂತುಡಂ 333. ಈ ಬಸ್ತೂಲತೆಯಂ, ಇವ ಅಂದ್ರೆ ಆನೆ, ಆನೆಯ ದೊಡ್ಡ ಗಾತ್ರವನ್ನ, ಚಕಿತ ಹರಣನ ಚಲಚರಣವನ್ನ, ದೊಡ್ಡ ಗಾತ್ರವು. ಅವರಿಗೆ ಮಲ್ಲಾಯುದ್ಧ ಮಾಡುವಾಗ ಕಾಲುಗಳು ಬಹು ವೇಗದಿಂದ ಅತ್ತಿತ್ತ ಆಡಬೇಕಾದ್ದರಿಂದ ಅದು ಜಿಂಕೆಯ ಚಲನದ ಚಾತುರ್ಯವನ್ನು, ಚರಣ ವೈಖರಿಯನ್ನು, ಸ್ಥಿರತೆಯ ನಗೆಯುವಿಕೆಯನ್ನು, ಸರ್ಪರಸನ ವಿನ್ಯಾಸವನ್ನು, ಬಣ್ಣಿ ಮಿಂಚನ್ನು ಒಬ್ಬ ನಿಶಾಚರಂ ತೋರುತ್ತಾ ಇರುವುದು ಆಹಾ ಆಂಜನೇಯನಿಗೆ ವಿಸ್ಮಯವೆನಿಸಿತು. 340. ಕಾಳೆಗದ ಗೂಳಿಗಳ ದಡಿಗ ದೇಹಂಗಳಂ ರಾಕ್ಷಸ ಭಟರ್. ದಡಿಗ ದೇಹ ಗೂಳಿಗಳದು ಮತ್ತೆ ನೋಡುತ್ತಿದ್ದಂತೆ ಪುಗಿಸಿದರ್ ಪೊಚ್ಚ ಪೊಸ ಕಾಡಾಲಯೊಂದನ್. ಗೂಳಿ ಕಾಳೆಗಾದ್ಮೇಲೆ ಇವೆಲ್ಲ ಚಿಂಗ್ರೆ ಗೂಳಿಗಳ ಕಳಿಸು ಮನೆ ತಗೊಂಡರೋ ಒಂದ ಚಟ್ಟಿ. ಕಾಡಾನೆಯೊಂದಂ ಪುಗಿಸಿದರ್ ಪೊಚ್ಚ ಪೊಸ ಕಾಡಾನೆಯೊಂದನ್. ದೈತ್ಯ ಸಿಂಹನ ಮೃತ್ಯು ಸಮ್ಮುಖಕ್ಕೆ, ಇವನು ಸಿಂಹದತ್ತಿದ್ದಾನೆ, ಮೃತ್ಯುವಿನ ಸಮ್ಮುಖಕ್ಕೆ ಇಳಿದರು ದೈತ್ಯಾನೆಯೊಂದಂ. ಉಸಿರು ಕಟ್ಟಿ ಕಂಟಕಿತ ಮಾಯಿತ ಆಂಜನೇಯನ ಕೌತುಕಂ.
ಮನೆ ಬಂತು, ಮಲ್ಲ ಚಟ್ನಿ ಹಾಕ್ತಾನೆ. ಅಯ್ಯಯ್ಯೋ ಇದೇನ್ ಅದ್ಭುತ ಅಂತ ಮಿಳಿಮಿಳಿ ಕಣ್ಬಿಟ್ಕೊಂಡು ಆಂಜನೇಯನ್ ನೋಡ್ತಾನಂತೆ. ಕೆಳಮ ಹತ್ತಿರದಲ್ಲಿ ಚಟ್ನಿ ಆಯ್ತು. ಅಲ್ಲ ಅಲ್ಲ ಘೋಷದಿಂ ಘೀಂಕರಿಸಿ ರಂಗಮಂ ಪೊಕ್ಕ ಮದ ದ್ವೀಪ. ದ್ವೀಪ ಅಂದ್ರೆ ಚಿತ್ರದುರ್ಗಕ್ಕೆ ಕಳಿಸಿದನೆ ದೈತ್ಯ ದೇಹ ಪ್ರಬೋಧಂ. ದೊಡ್ಡದಾಗಿರುವಂತಹ ಆ ಮಂಗನ ದೇಹವನ್ನು ನೋಡಿ ಶೌರ್ಯವನ್ನ ಕಂಪೇರ್ ಮಾಡ್ಕೊಂಡು ತನ್ನ ಜೊತೆಗೆ ನಾನು ಏನಾಗ್ತೀನಿ ಅಂತ ನನಗೆ ಗೊತ್ತಾಯ್ತಾನೋ, ನಡೆಯನ್ನ ನಿಲ್ಲಿಸ್ತು ಹೆದರ್ಕೊಂಡು. ಮಲ್ಲ ರಕ್ಕಸನ ಕಂಡು ಬಂಡೆ ಮಂಡೆಯ ಗದೆಯ ತೋಳಿನ ವಜ್ರ ಮುಷ್ಟಿ ಕುರ್ತಿದನ್ ಪಣಗೆ ಹೀಗೆ ಸಡದು ಕೀರಿದ ಕುಂತು ಮದಹಸ್ತಿ ತನ್ನ ಗಣೆಯ ಗಾತ್ರದ ನಿಶಾಚರನ ಗಿರಿಯ ದೇಹ, ಗಿರಿ ಅಂತ ದೇಹದ ಅದು ಹೆಸರಿ ಗಿರಿಪದ ಬಂತು. ಸಾನು ವಪ್ರ ಕ್ರೀಡೆಗಂತೆ. ವಪ್ರ ಅಂದ್ರೆ ಬೆಟ್ಟದ ತಗ್ಗಿನ ಪ್ರವೇಶ. ಸಾನು ಬೆಟ್ಟಗಳ ಸಾಲಿನ ಕೆಳಭಾಗದ ತಗ್ಗು ಪ್ರದೇಶದಲ್ಲಿ ಆಟವಾಡುವಂತೆ, ಕ್ರೀಡೆ ಆಡುವಂತೆ ಆನೆಯ ಜೊತೆಯಲ್ಲಿ ಆನೆಯನ್ನು ಕೊಂದಾನ ಮಾತು ಲೀಲಾಜಾಲ ಅನ್ನೋದಕ್ಕಾಗಿ ವಕ್ರ ಕ್ರೀಡೆ ಅನ್ನೋ ಪದ ಬಳಸ್ತಾನೆ. ತುಂಬಾ ಚೆನ್ನಾಗಿದೆ. ಕುಂಭಸ್ಥಲಂ ದಿಕ್ಕಿ ಹೊಡೆದುದು ಹೊಕ್ಕುಳೆಡೆಗ ಚಟ್ಟಿಗನ ಹೊಡೆಗೆ ಮೇಣಿವ ಕರಂಪಗೆಯೊಡಲ ನೇಮಿಯಂ ಸುತ್ತೆಲ್ಲೆಸುವ ಅದರ ಬಿದ್ದರಕ್ಕೆ ರಕ್ಕಸನ ಬಾಹು ಪೆಣೆದುದು ಹಸ್ತಿ ಹಸ್ತಕ್ಕೆ. ಹಸ್ತ ಅಂದ್ರೆ ಕೈ, ಹಸ್ತಿಯ ಹಸ್ತ ಅದು ಸುಳ್ಳು, ಅದನ್ನ ಬಲುವಾಗಿ ಅಪ್ಕೊಂಡ್ಬಿಡ್ತಾನೆ ತನ್ನ ಬಾಹುವಿನಿಂದ. ಮತ್ತೊಂದು ಕೈಯಿಂದ ಅದರ ರದಮಂ ತುಡುಕುತ್ತ ಒಂದ್ ಕೈನಲ್ಲಿ ಅಪ್ಕೊಂಡ, ಇನ್ನೊಂದ್ ಕೈಲಿ ಹಲ್ಲು ಹಿಡ್ಕೊಂಡ ತೆಗ್ದೆಸೀತಾನೆ. 1000 kg ತೂಕದ ಆನೆಯನ್ನ ಟಪಕ್ಕಂತ ಒಂದ್ ಮೇಲೆ ಆಚೆ ಎಸಿತಾನೆ. ಮುಂಗಾಲ್ಗಳೆದ್ದು ಹಿಂಗಾಲ್ಗಳು ತತ್ತರಿಸಿ ಬೆನ್ನಡಿಯಾಗಿ ಬಿದ್ದು ಮದ ದ್ವಿರದ ಅಂದ್ರೆ 2 ಹಲ್ಲುಳ್ಳದ್ದು ಅಂದ್ರೆ ಆನೆ. ಎನ್ನೆತ್ತರಂ ಸೀರಿ ಮತ್ತೆ ಮೇಲೆಳುವುದಿಲ್ಲ ಮಹಾಪ್ರಾಣಿ. ಹೀಗೆ ಆಟದ ರಂಜನೆಯ ವಿಸ್ತಾರವಾದ ಆ ಕುಂಭಕರ್ಣನ ಮನೆಯ ವಿಸ್ತಾರವನ್ನ ನೋಡಿ ಆನಂದಿಸ್ತಾನೆ ಆಂಜನೇಯ. ಇದು ನಾನು ವಿಭೀಷಣನ ಮನೆಗೆ ಹೋಗ್ಬೇಕಾಗಿತ್ತು, ನಿಜವಾಗಿ ಸಂತೋಷ ಪಡ್ತಾನೆ ಆಂಜನೇಯ ಅಲ್ಲಿ. ಆದ್ರೆ ದುರಾದೃಷ್ಟ ಮಾತು ಜಾಸ್ತಿ ಆಯಿತು, ಸಾಲು ಕಡಿಮೆ ಆಯಿತು. ನಾನು ವಿಭೀಷಣನ ಮನೆಗೆ ಹೋಗಕ್ಕಾಗ್ಲಿಲ್ಲ, ನನ್ನೆಲ್ಲ ಮಾತಾಡ್ಸೋದಕ್ಕೆ ಸಾಧ್ಯವಾಗಲಿಲ್ಲ. ನಾಳೆ ಅಲ್ಲ, ಸೋಮವಾರ ಅಲ್ಲ, ನಾನಲ್ಲ, ನಾಳೆ ಅಪರ್ಣ ಮಾತನಾಡ್ತಾರೆ. ನಾಡಿದ್ದು ಇದು ಮುಗಿದಿಲ್ಲ ಅದು. ಯಾವುದು ಮಾತಾಡಿದ್ದು? ನಾಳೆ ಅಪರ್ಣ ಮಾತಾಡ್ತಾರೆ. ನಾಡಿದ್ದು ಈ ಭಾಗವನ್ನು ನಾನು ಮುಗಿಸ್ಕೊಡ್ತೇನೆ, ಇಲ್ಲಿಗೆ ನಿಲ್ತೇನೆ. ನಮಸ್ಕಾರ. ಶಾಲೆ ವರ್ಷತು ಪ್ರಚನ್ಯ ಪೃಥ್ವೀ ಸಸ್ಯಶಾಲಿನಿ ದೇಶೋಯಂ ಶೋಭರಹಿತೋ ಬ್ರಾಹ್ಮಣ ಸಂತು ನಿರ್ಭಯ ಅಪುತ್ರ ಪುತ್ರಿಣ ಸಂತು ಪುತ್ರಿಣ ಸಂತು ಪೌತ್ರಿಣ ಅದನಾಶ್ಚದನಾಶ್ಚಂತು ಜೀವಂತು ಶರದಾಂ ಶತಂ. ಆಂಜನೇಯನ ಮಂಗಳಕಾಂಡ, ಸುಂದರಕಾಂಡ. ಆದ್ದರಿಂದ ನಾನು ಸ್ವಲ್ಪ ನಿಧಾನ ಮಾಡಿದೆ. ಜೊತೆಗೆ ಪೂರ್ಣ ಓದಿ ಅಂತ ರೋಹಿಣಿ ಅವರು ಅವತ್ತು ಸೂಚನೆ ಕೊಟ್ಟಿದ್ರು, ಆದಷ್ಟು ಹಾರಿಸ್ಬೇಕು. ಅದರಿಂದ ನಾನು ಆಗ್ಲಿ ಅಂತೇಳಿ ನಿಧಾನ ಮಾಡಿದೆ. ಅಂದ್ರೆ ಬಹಳ ನಿಧಾನ ಆಯ್ತು ಅಂತ ಕಾಣುತ್ತೆ. ಬಟ್ ಎಲ್ಲ ಸರಿ ಮಾಡ್ಕೋತೀನಿ. ಯಾರಾದ್ರೂ ಏನಾದ್ರು ಕೇಳಿದ್ರೆ ಕೇಳ್ಬೋದು.